ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಇದೀಗ ನೀವು ಕೇಳಲಿದ್ದೀರಿ RL ಲಾ ಕಾಲೇಜು ಬೆಳಗಾವಿಯ ಸಹಾಯಕ ಪ್ರಾಧ್ಯಾಪಕರಾದ ಚೇತನ್ ಕುಮಾರ್ TM ಇವರಿಂದ ಅಂಬೇಡ್ಕರ್ ಅವರ ಚಿಂತನೆಗಳು ಯುವ ಪೀಳಿಗೆಗೆ ಮಾರ್ಗದರ್ಶನ ಅನ್ನೋ ವಿಷಯದ ಮೇಲೆ ವಿಶೇಷ ಉಪನ್ಯಾಸವನ್ನ. ಬನ್ನಿ ಹಂಗಾದ್ರ ಅವರು ಏನ್ ಹೇಳ್ಯಾರ ಅಂತ ಕೇಳ್ಕೊಂಡ್ ಬರ್ನು. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಪ್ರಥಮವಾಗಿ ನನ್ನ ಹೆಸರು TM ಚೇತನ್ ಕುಮಾರ್ ಅಂತ. RL ಲಾ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದು, ಕಾನೂನಿನ ವಿವಿಧ ವಿಷಯಗಳನ್ನು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಪಡಿಸುವಲ್ಲಿ ನಮ್ಮ ಸತತವಾದ ಪ್ರಯತ್ನ ಇರುತ್ತದೆ. ಅದೇ ರೀತಿ ನಾನು ಇವತ್ತು ಇಲ್ಲಿ ಹೇಳ್ಬೇಕಾಗ್ತಕ್ಕಂಥ ಒಂದು ವಿಷಯ ಏನು ಅಂತಂದ್ರೆ, ಅಂಬೇಡ್ಕರ್ ಅವರ ಚಿಂತನೆಗಳು ಅಂತಕ್ಕಂಥದ್ದೇನಿದೆ, ಆ ಚಿಂತನೆಗಳು ಇವತ್ತಿನ ಯುವ ಪೀಳಿಗೆಗೆ ಯಾವ ರೀತಿಯಲ್ಲಿ ಮಾರ್ಗದರ್ಶಕವಾಗಿದೆ ಅನ್ನೋದಂಥ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ನಾನಿವತ್ತು ನನ್ನ ಮಾತುಗಳನ್ನು ಆರಂಭಿಸಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಕಾರಣ ಯಾಕೆಂದರೆ ಇವತ್ತಿನ ದಿನಮಾನದಲ್ಲಿ, ಇವತ್ತಿನ ಜಾಗತೀಕರಣದ ಜಗತ್ತಿನಲ್ಲಿ ಯುವ ಪೀಳಿಗೆಯು ಯಾವ ಕಡೆ ಹೋಗ್ತಾ ಇದೆ, ಎತ್ತ ಸಾಗ್ತಾ ಇದೆ ಅಂತಕ್ಕಂಥದ್ದು ಪ್ರಮುಖವಾದಂಥ ಒಂದು ಅಂಶ ಆಗಿರ್ತಕ್ಕಂಥದ್ದು. ಕಾರಣ ಯಾಕೆ, ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಯಾವ್ಯಾವ ಅಂಶಗಳು ಯಾವ ರೀತಿಯಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ, ನಮ್ಮ ಯುವ ಪೀಳಿಗೆ ಯಾವ ರೀತಿ ಅಳವಡಿಸ್ಕೊಂಡಿದೆ ಅಂತಕ್ಕಂಥದ್ದನ್ನು ಗಮನದಲ್ಲಿ ನಾವು ತಗೊಳ್ಬೇಕಾಗ್ತದೆ. ಹಾಗೆ ನಾವು ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನು ಗಮನದಲ್ಲಿಟ್ಕೊಂಡು ನಾವು ಚಿಂತನೆ ಮಾಡೋದಾದರೆ, ಅಂಬೇಡ್ಕರ್ ಅವರ ಚಿಂತನೆಗಳು ಯಾವ ರೀತಿ ನಮಗೆ ಉಪಯೋಗ ಆಗ್ತದೆ, ನಾವು ಅದನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇಲ್ಲಿ ಅಂಬೇಡ್ಕರ್ ಅಂದ ತಕ್ಷಣ ನಮಗೆ ಕಣ್ಮುಂದೆ ಬರ್ತಕ್ಕಂಥದ್ದು ನಮ್ಮ ಭಾರತದ ಸಂವಿಧಾನದ ಶಿಲ್ಪಿ ಅಂತಕ್ಕಂಥದ್ದು. ಅಂದ್ರೆ ನಾವು ಅವ್ರನ್ನ ಆರ್ಕಿಟೆಕ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ನಾವು ಕರಿತೀವಿ. ಯಾಕೆ ಅವ್ರನ್ನ ಆರ್ಕಿಟೆಕ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತ ಸಂವಿಧಾನ ಶಿಲ್ಪಿ ಅಂತ ನಾವೇ ಕರಿತೀವಿ ಅಂತಂದ್ರೆ, ಅವರು ಸಂವಿಧಾನ ರಚನೆಯಲ್ಲಿ ತಮ್ಮನ್ನ ತಾವು 100% ತೊಡಗಿಸಿಕೊಂಡು ಎಲ್ಲಾ ರೀತಿಯಾದಂತಹ ವಿಷಯಗಳನ್ನು ಅವಲೋಕಿಸಿ ಅದರಲ್ಲಿ ನಮ್ಮ ಈ ಭಾರತ ದೇಶಕ್ಕೆ ಯಾವುದು ಸೂಟಬಲ್ ಆಗ್ತದೆ, ಯಾವುದು ನಮಗೆ ಅವಶ್ಯಕತೆ ಇದೆ, ಅಷ್ಟೆಲ್ಲ ವಿಷಯಗಳನ್ನ ಅವ್ರು ಸಂಗ್ರಹಿಸಿದ್ರು ಕೂಡ ಎಲ್ಲ ವಿಚಾರಗಳು ನಮ್ಮ ಭಾರತದ ನೆಲಕ್ಕೆ ಅದು ಹೊಂದ್ಕೊಳ್ತದೋ ಇಲ್ವೋ ಅಂತಕ್ಕಂಥದ್ದನ್ನ ಚಿಂತನೆ ಮಾಡಿ ಅದನ್ನ ಕ್ರೋಢೀಕರಿಸಿ ನಮಗೆ ಸಂವಿಧಾನ ಅಂತಕ್ಕಂಥ ಒಂದು ಡಾಕ್ಯುಮೆಂಟ್ ಅನ್ನ ನಮಗೆ ಪ್ರಸ್ತುತಪಡಿಸ್ತು. ಆ ಡಾಕ್ಯುಮೆಂಟ್ ಅಲ್ಲಿ ನಾವು ಭಾರತ ಸಂವಿಧಾನ ಅಂತ ತಕ್ಷಣ ನಮಗೆ ಪ್ರಥಮವಾಗಿ ಕಾಣಿಸ್ತಕ್ಕಂಥದ್ದು ಪ್ರಿಯಾಂಬಲ್. ಆ ಪ್ರಿಯಾಂಬಲ್ ಏನ್ ಹೇಳ್ತದೆ, ಆ ಪ್ರಿಯಾಂಬಲ್ ನಾವು ಹೇಳ್ಕೊಳ್ತಾ ಇರತಕ್ಕಂಥ ವಿಚಾರ ಏನಂತಂದ್ರೆ, ನಮಗೆ ಯಾರು ಇದನ್ನು ಒತ್ತಾಯ ಮಾಡಿ ನಮಗೆ ನೀವು ಇದನ್ನು ಒಪ್ಕೊಳ್ಳಿ ಅಂತ ನಮಗೆ ಹೇಳಿಲ್ಲ. ನಾವು ಹೇಳ್ತಕ್ಕಂಥದ್ದು ಭಾರತದ ಪ್ರಜೆಗಳಾದ ನಾವು ಅಂತೇಳಿ, ನಾವು ಭಾರತ ಜನಗಳಾದ ನಾವು ಅಥವಾ ನಾವು ಭಾರತದ ಪ್ರಜೆಗಳಾದ ನಾವು ಅಂದ್ರೆ ನಮಗೆ ಯಾರೂ ಒತ್ತಾಯ ಮಾಡ್ತಾ ಇಲ್ಲ, ನಮ್ಮಷ್ಟಕ್ಕೆ ನಾವೇ ಒಪ್ಕೋತಾ ಇದೀವಿ. ನಮ್ಮಲ್ಲಿ ಸಮಾನತೆ ಆಗಿರ್ಬೋದು, ಭ್ರಾತೃತ್ವ ಆಗಿರ್ಬೋದು, ಅಥವಾ ಮಹಿಳೆಯರಿಗೆ ಕೊಡ್ತಕ್ಕಂಥ ಆದ್ಯತೆ ಆಗಿರ್ಬೋದು, ಎಲ್ಲ ರೀತಿಯಿಂದಲೂ ನಾವು ಈ ಭಾರತದ ಈ ಪೀಠಿಕೆಯನ್ನು ಓದ್ತಾ ಇರಬೇಕಾದ್ರೆ ನಮಗೆ ಅದರದ ಮಹತ್ವ ಅಂತಕ್ಕಂಥದ್ದು ನಮಗೆ ಕಾಣಿಸ್ತಾ ಹೋಗ್ತದೆ. ಹಾಗೇನೆ ಇಲ್ಲಿ ಭಾರತದ ಸಂವಿಧಾನವನ್ನ ನಾವು ಜನವರಿ 26, 1950 ನಾವು ಅದನ್ನ ನಮ್ಮ ಭಾರತ ದೇಶಕ್ಕೆ ಅಳವಡಿಸ್ಕೊಂಡ್ವಿ. ಹಾಗಾಗಿ ನಾವು ಅದನ್ನ ರಿಪಬ್ಲಿಕ್ ಡೇ ಅಂತ ಕರಿತೀವಿ, ಪ್ರಜಾಪ್ರಭುತ್ವದ ದಿನ ಅಂತ. ಇಲ್ಲಿ ನಮ್ಮ ಭಾರತ ಸಂವಿಧಾನ ನಾವು ಪ್ರಪಂಚದ ಯಾವುದೇ ಸಂವಿಧಾನಕ್ಕೆ ಅದನ್ನು ನಾವು ಕಂಪೇರ್ ಮಾಡ್ತಾ ಹೋದರೆ ನಮ್ಮ ಭಾರತದ ಸಂವಿಧಾನ ಅತ್ಯುನ್ನತವಾದಂಥ ಸ್ಥಾನದಲ್ಲಿದೆ. ನಾವು ಯಾವುದೇ ವಿಚಾರಗಳನ್ನು ನೋಡಿ, ಅಂದರೆ ಆರ್ಟಿಕಲ್ಸ್ಗಳನ್ನು ನೋಡ್ತಾ ಹೋದರೆ ಆರ್ಟಿಕಲ್ 12 ಆಗಿರ್ಬೋದು, ಅಥವಾ ಆರ್ಟಿಕಲ್ 14 ಆಗಿರ್ಬೋದು, ಆರ್ಟಿಕಲ್ 15 ಆಗಿರ್ಬೋದು, ಆರ್ಟಿಕಲ್ 16 ಆಗಿರ್ಬೋದು, 19 ಆಗಿರ್ಬೋದು, 21 ಆಗಿರ್ಬೋದು. ನಮ್ಮಲ್ಲಿ ಸಮಾನತೆ ಇದೆ, ಕೆಲವೊಂದು ಇಂಪಾರ್ಟೆನ್ಸ್ ಅನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ, ಅದನ್ನು ನಾವು ಆರ್ಟಿಕಲ್ 15 ನಾವು ಹೇಳ್ತಾ ಹೋಗಿದ್ದೀವಿ. ಅದೇ ರೀತಿಯಲ್ಲಿ ಈಕ್ವಾಲಿಟಿ ಇನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂತಕ್ಕಂಥದ್ದನ್ನು ನಾವು ಅದರೊಳಗೆ ಆರ್ಟಿಕಲ್ 16 ನಾವು ಹೇಳ್ತಾ ಹೋಗಿದ್ದೀವಿ. 19ನೇ ಆರ್ಟಿಕಲ್ ಒಳಗೆ ವಿವಿಧ ರೀತಿಯಾದಂತಹ ಸ್ವಾತಂತ್ರ್ಯವನ್ನು ನಾವು ನಮ್ಮ ಪ್ರಜೆಗಳಿಗೆ ಕೊಟ್ಟಿದ್ದೇವೆ. ಅದೇ ರೀತಿ ಆರ್ಟಿಕಲ್ 21 ಅಂತಕ್ಕಂಥದ್ದು ಇಡೀ ನಮ್ಮ ಭಾರತ ಸಂವಿಧಾನದ ಒಂದು ಜೀವನಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಯಾಕೆ ಅಂತಂದ್ರೆ, ಅದು ರೈಟ್ ಟು ಲೈಫ್ ಅಂದ್ರೆ ಜೀವಿಸುವ ಹಕ್ಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ಅದನ್ನು ಹೇಳ್ತಾ ಹೋಗ್ತದೆ. ಎಲ್ಲ ವ್ಯಕ್ತಿಗಳು ಎಲ್ಲರಿಗೂ ಕೂಡ ಜೀವಿಸುವ ಹಕ್ಕಿದೆ.
ಅಂದರೆ ನನಗೂ ಜೀವಿಸೋ ಹಕ್ಕಿದೆ ಅಂತಂದರೆ ನಾನು ಅದನ್ನು ತಿಳ್ಕೊಬೇಕು, ಇನ್ನೊಬ್ಬರಿಗೂ ಕೂಡ ಜೀವಿಸೋ ಹಕ್ಕು ಅಂತಕ್ಕಂಥದ್ದು ಇದೆ ಅಂತ. ಇಷ್ಟೆಲ್ಲ ವಿಚಾರಗಳನ್ನು ಡಾಕ್ಯುಮೆಂಟ್ ಆಗಿ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಅದು ಅಷ್ಟು ಈಸಿ ಆದಂಥ ಕೆಲಸವೇನಲ್ಲ. ಹಾಗಾಗಿ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಅಂತ ನಾವ್ಯಾಕೆ ಅಂಬೇಡ್ಕರನ್ನು ಕರಿತೀವಿ ಅಂತಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವ, ಆ ವ್ಯಕ್ತಿಯ ಡೆಡಿಕೇಶನ್ ಅಂತಕ್ಕಂಥದ್ದೇನಿದೆ, ಆ ವ್ಯಕ್ತಿಯ ಪರಿಶ್ರಮ ಅಂತಕ್ಕಂಥದ್ದೇನಿದೆ, ತಮ್ಮನ್ನು ತಾವು ಕೆಲಸದಲ್ಲಿ ತೊಡಗಿಸ್ಕೊಳ್ತಕ್ಕಂಥ ರೀತಿ ಅಂತಕ್ಕಂಥದ್ದೇನಿದೆ, ಅದು ನಮಗೆಲ್ಲರಿಗೂ ಆದರ್ಶಪ್ರಾಯನೇ. ಅಂದರೆ ಇವತ್ತಿನ ಯುವ ಪೀಳಿಗೆ ಅವರನ್ನು ಮಾರ್ಗದರ್ಶಕರಾಗಿ ಅಂತ ಇಟ್ಕೊಂಡು ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನ ನಮ್ಮಲ್ಲಿ ಇವತ್ತಿನ ದಿನಮಾನಕ್ಕೆ ಅದನ್ನು ಅಳವಡಿಸ್ಕೊಂಡು ಇವತ್ತಿನ ನಮ್ಮ ಭಾರತ ದೇಶವನ್ನು ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯಬೇಕಾದಂಥ ಗುರುತರವಾದ ಜವಾಬ್ದಾರಿ ನಮ್ಮ ಯುವ ಪೀಳಿಗೆ ಮೇಲಿದೆ. ಕಾರಣ ಯಾಕೆ ಅಂತಂದರೆ ನಾವು ಅಭಿವೃದ್ಧಿಶೀಲ ದೇಶ ಅಲ್ಲ, ಅಭಿವೃದ್ಧಿ ಹೊಂದುತ್ತಿರುವ ದೇಶ. ನಾವು ಎಷ್ಟೇ ತುಂಬ ಫಾಸ್ಟಾಗಿ ಮುಂದುವರಿತಾ ಇದ್ರೂ ಕೂಡ ನಾವು ಇನ್ನೂ ಕೂಡ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತಕ್ಕಂಥದ್ದು ನಮಗೆ ಗಮನದಲ್ಲಿರಬೇಕು. ಇಲ್ಲಿ ಯುವಕರ ಪಾತ್ರ ತುಂಬ ಪ್ರಮುಖವಾಗಿರ್ತದೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ವಿಷಯವನ್ನು ತಿಳ್ಕೊಬೇಕಾದ್ರೂ ಮತ್ತು ಅದೇ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನು ತಗೋಬೇಕಾದಂತೂ ಕೂಡ ಆ ತೀರ್ಮಾನ ಅಂತಕ್ಕಂಥದ್ದು ಯಾವ ಮಟ್ಟದಲ್ಲಿ ಇರ್ತದೆ, ಅದು ಎಷ್ಟು ಮಟ್ಟಿಗೆ ಜನಗಳಿಗೆ ಉಪಯೋಗ ಆಗ್ತದೆ, ದೇಶಕ್ಕೆ ಉಪಯೋಗ ಆಗ್ತದೆ ಅಂತ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕಾಗ್ತದೆ. ಅದೇ ಕಾರಣಕ್ಕೋಸ್ಕರ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಾಲ್ಯದಿಂದ ಮತ್ತು ಅವರ ಕೊನೆಯ ದಿನದವರೆಗೆ ಅವರೆಲ್ಲ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು, ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕಷ್ಟಕ್ಕೆ ಸಿಲುಕಿದ್ರು ಅವರು, ಆದ್ರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ನಾವು ಅವ್ರನ್ನ ಗೌರವಿಸ್ತಾ ಇದ್ದೀವಿ. ಕಾರಣ ಯಾಕೆ ಅಂತಂದರೆ ಆ ಗೌರವ ಅಷ್ಟು ಸುಲಭವಾಗಿ ಬಂದಿರತಕ್ಕಂಥದ್ದಲ್ಲ. ಅದ್ರ ಹಿಂದೆ ಅವರ ಪರಿಶ್ರಮ ಇದೆ, ದಕ್ಷತೆ ಅಂತಕ್ಕಂಥದ್ದಿದೆ, ಪ್ರಾಮಾಣಿಕತೆ ಅಂತಕ್ಕಂಥದ್ದಿದೆ. ಅದೇ ರೀತಿಯಲ್ಲಿ ಅವರಲ್ಲಿರ್ತಕ್ಕಂಥ ಕೆಲವೊಂದು ಸಂದರ್ಭದಲ್ಲಿ ಕ್ರಾಂತಿಕಾರಿ ಮನೋಭಾವನೆಗಳು, ಅಂದರೆ ನಾವು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಕೆಲವೊಂದು ಸಮುದಾಯಗಳನ್ನು ಸಮಾಜದ ಮೇಲ್ಮಟ್ಟಕ್ಕೆ ತರತಕ್ಕಂಥ ಒಂದು ಸತತವಾದ ಪ್ರಯತ್ನವನ್ನು ಅವರು ಮಾಡಿದ್ರು. ಮತ್ತು ಅದರಲ್ಲೂ ಕೂಡ ಅವರ ಆ ಪ್ರಯತ್ನದಲ್ಲಿ ನಿಜವಾಗ್ಲೂ ಇವತ್ತು ನಾವು ಆ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗಿದೆ. ಇವತ್ತು ನಾವೆಲ್ಲ ಏನೆಲ್ಲ ಆ ಸಮಾಜದಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ, ಆ ಬದಲಾವಣೆಗೆ ನಮ್ಮ ಅಂಬೇಡ್ಕರ್ ಅಂತ ಭಾರತ ಸಂವಿಧಾನ ಶಿಲ್ಪಿಯ ಕೊಡುಗೆ ತುಂಬ ಮಹತ್ವದಾಗಿರ್ತದೆ. ಹಾಗೇನೆ ನಮ್ಮಲ್ಲಿ ಯುವ ಜನತೆ ಅಂತಕ್ಕಂಥದ್ದು ಇವತ್ತಿನ ದಿನಮಾನದಲ್ಲಿ ತುಂಬ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸ್ಕೊಳ್ತಾ ಇರ್ತಕ್ಕಂಥದ್ದು ಸಂದರ್ಭ ಇದೆ. ಅವ್ರ ಮೇಲೆ ಅತಿಯಾದಂಥ ಜವಾಬ್ದಾರಿ ಇದೆ. ಅವರು ಆ ಜವಾಬ್ದಾರಿನ ಹೇಗೆ ನಿಭಾಯಿಸ್ತಾರೆ ಅಂತಕ್ಕಂಥದ್ದೇ ನಮ್ಮಲ್ಲಿರ್ತಕ್ಕಂಥ ಬಹುದೊಡ್ಡ ಪ್ರಶ್ನೆ. ಕಾರಣ ಇವತ್ತಿನ ಯುವ ಪೀಳಿಗೆಯನ್ನು ನಾವು ಗಮನಿಸಿದ್ರೆ ಅವರಲ್ಲಿ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಏನಿದೆ, ಅದೇ ರೀತಿ ಆ ಡೆಡಿಕೇಶನ್ ಏನಿದೆ, ಆ ಡೆಡಿಕೇಶನ್ ಅಲ್ಲಿ ಸ್ವಲ್ಪ ಕೊರತೆಯನ್ನು ಕಾಣಿಸ್ತಾ ಇದೆ. ಆ ಕೊರತೆಯನ್ನು ನೀಗಿಸಬೇಕು. ಆ ಡೆಡಿಕೇಶನ್ ಅನ್ನ ಸಹ ನಾವು ಅವರಲ್ಲಿ ಬರೋದಕ್ಕೆ ಪ್ರಯತ್ನವನ್ನು ಪಡಬೇಕಾದ್ರೆ ನಮ್ಮ ಡ್ಯೂಟಿಗಳು. ಹಾಗೆ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಬಗ್ಗೆ ನಾವು ಚಿಂತನೆಯನ್ನು ಮಾಡಿ ಅದು ನಮ್ಮ ಯುವ ಜನತೆಗೆ ಯಾವ ರೀತಿಯಾಗಿ ನಾವು ಅದನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಹೇಳಬೇಕು, ಮತ್ತು ಅದು ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತದೆ ಅಂತಕ್ಕಂಥದ್ದನ್ನು ಕೂಡ ಸಹ ಪ್ರಮುಖವಾದಂಥ ಅಂಶ. ಹಾಗಾಗಿ 14ರಿಂದ 35, 36 ವಯಸ್ಸಿನ ಅಥವಾ 40 ವಯಸ್ಸಿನ ವಯೋಮಿತಿಯಲ್ಲಿರ್ತಕ್ಕಂಥ ಯುವಕರ ಅವರ ಜನಸಂಖ್ಯೆನೇ ತುಂಬ ಹೆಚ್ಚಾಗಿರ್ತಕ್ಕಂಥದ್ದು. ಇವತ್ತು 2026ನೇ ಇಸ್ವಿಯಲ್ಲಿ ನಿಯರ್ಲಿ 500 ಮಿಲಿಯನ್ ಯುವ ಜನತೆ ತಮ್ಮ ಪ್ರಮುಖವಾದಂಥ ಪಾತ್ರವನ್ನು ನಮ್ಮ ಭಾರತದ ದೇಶದಲ್ಲಿ ವಹಿಸ್ತಾ ಇದ್ದಾರೆ. ಅಂದರೆ ನಾವು ಏನು ಹೇಳ್ತೀವಿ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ, ಆ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಕ್ಕಂಥ ರೋಲನ್ನು ಪ್ಲೇ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತದ ಯುವ ಜನತೆ. ಹಾಗಾಗಿ ಆ ಯುವ ಜನತೆ ಮೇಲೆ ಅತಿಯಾದಂತಹ ಜವಾಬ್ದಾರಿ ಅಂತಕ್ಕಂಥದ್ದಿದೆ. ಯುವಕರು ಅತ್ಯುನ್ನತ ಮಟ್ಟದ ಅಥವಾ ದೈಹಿಕ ಮತ್ತು ಮಾನಸಿಕ ದಕ್ಷತೆಯನ್ನು ಹೊಂದಿದ್ದಾರೆ. ಆದ್ದರಿಂದ ಯುವಕರು ತಮ್ಮ ಶಕ್ತಿಯನ್ನು ನಿರ್ಬಂಧಿತ ಅಥವಾ ವಿನಾಶದ ಉದ್ದೇಶಕ್ಕಾಗಿ ಬಳಸಬಹುದು. ಅಂದರೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ನಮ್ಮ ಯುವ ಜನತೆ ತಮ್ಮಲ್ಲಿರ್ತಕ್ಕಂತಹ ಆ ವಿಶೇಷತೆಗಳನ್ನು, ಅದು ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು, ಒಳ್ಳೆ ಉದ್ದೇಶಕ್ಕೆ ಬಳಸೋ ಬದಲು ಅದನ್ನು ಕೆಟ್ಟ ಉದ್ದೇಶಕ್ಕೆ ಬಳಸ್ತಾ ಇರ್ತಕ್ಕಂಥ ನಾವು ಇವತ್ತನ್ನು ಕಾಣ್ಬೋದು. ಎಲ್ಲ ನಾನು ಮೊನ್ನೆ ಒಂದು ಇದನ್ನು ನೋಡ್ತಾ ಇರಬೇಕಾದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಬೆಂಗಳೂರು ನಗರಕ್ಕೆ ಜಾಂಬಿ ಅಂತಕ್ಕಂಥ ಒಂದು ಡ್ರಗ್ಸ್ ಬಂದ್ಬಿಟ್ಟಿದೆ. ಆ ಡ್ರಗ್ಸು ಯಾವ ರೀತಿ ಮಾಡ್ತದೆ ಮನುಷ್ಯನ ಅಂತಕ್ಕಂಥದ್ದನ್ನು ಆ ಒಂದು ವಿಡಿಯೋ ಮಾಡೋನು ಕೂಡ ಅಪ್ಲೋಡ್ ಮಾಡಿದ್ರು. ಅಂದರೆ ಇವತ್ತಿನ ಜನತೆ ಆ ದುಷ್ಟ ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ನರಕ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಅವರಿಗೆ ಸರಿ ಅನ್ನಿಸ್ತದೆ, ಬಟ್ ಮುಂದಿನ ದಿನಮಾನಗಳಲ್ಲಿ ಆ ಮಾದಕ ವ್ಯಸನ ಮತ್ತು ದುಷ್ಟ ಚಟಗಳು ಅವೆಲ್ಲ ಅವರಿಗೆ ಕೆಟ್ಟ ಪರಿಣಾಮವನ್ನು ಬೀರಿ ಜೀವಮಾನದಲ್ಲಿ ಇನ್ನೂ ಬದುಕಿ ಬಾಳ್ಬೇಕಾದಂಥವ್ರು ಬಹಳ ಬೇಗ ತಮ್ಮ ಜೀವನ ಕಳ್ಕೊಂತ ಒಂದು ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಮ್ಮ ಯುವ ಜನತೆ ತಮ್ಮ ಜವಾಬ್ದಾರಿಯನ್ನು ಅರ್ಥಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ವಿವೇಚನೆ ಮಾಡ್ತಕ್ಕಂತಹ ಗುಣಗಳೇನಿದೆ ಆ ಗುಣಗಳನ್ನು ಬೆಳೆಸ್ಕೋಬೇಕು. ಕಾರಣ ಯಾಕೆ ಅಂತಂದರೆ ಇವತ್ತು ನಮ್ಮ ಮುಂದೆ ಯಾವುದೇ ಒಂದು ವಿಚಾರವನ್ನಿಟ್ಟರೆ ಅಥವಾ ಯಾವುದೇ ಒಂದು ತಿನ್ನುವ ವಸ್ತುವನ್ನಿಟ್ಟರೆ ಅದು ತಿನ್ನಬೇಕೋ ಬೇಡೋ ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡ್ತಕ್ಕಂಥವ್ರು ನಾವುಗಳೇ. ಅಂದರೆ ಅದು ದೇಹಕ್ಕೆ ಒಳ್ಳೆಯದಾ ಅಥವಾ ಒಳ್ಳೆಯದಲ್ವಾ ಅಥವಾ
ಯಾವುದೋ ಒಂದು ವಸ್ತು ಅದು ನಾವು ತಿನ್ಬಹುದಾ ಅಥವಾ ತಿನ್ನೋಕ್ಕಾಗೋದಿಲ್ವಾ ಅಂತಕ್ಕಂತಹ ವಿವೇಚನೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ, ಮತ್ತು ಅದನ್ನು ನಾವು ನಿಭಾಯಿಸ್ತಾ ಇದ್ದೀವಿ ಅಂತ ಅನ್ಬೇಕಾದ್ರೆ ಯಾತಕ್ಕೆ ನಾವು ಈ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದೀವಿ? ನಾವು ಹಲವಾರು ಈ ಎಕ್ಸಾಂಪಲ್ಸ್ಗಳನ್ನ ನಾವು ತಗೊಳ್ತಾ ಹೋದರೆ, ಅಂಬೇಡ್ಕರ್ ಜೀವಮಾನವನ್ನೇ ನಾವು ಗಮನದಲ್ಲಿಟ್ಕೊಂಡು ಅವರ ಎಕ್ಸಾಂಪಲ್ಸ್ಗಳನ್ನ ತಗೊಳ್ತಾ ಹೋದರೆ, ಅವರು ಹುಟ್ಟಿದ್ದು ತುಂಬಾ ಬಡತನದಲ್ಲಿ ಮತ್ತೆ ಅಸ್ಪೃಶ್ಯತೆ ಅಂತಕ್ಕಂಥದ್ದನ್ನ ಅವರು ಎಷ್ಟು ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ಇವತ್ತಿನ ದಿನಮಾನದಲ್ಲಿ ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅಂತಹ ಕಠಿಣವಾದಂತಹ ಪರಿಸ್ಥಿತಿ ಒಳಗೆ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಸೊ ಅವರಿಗೆ ಸ್ಕೂಲಲ್ಲಿ ಹೋದ್ರೆ ಅವ್ರನ್ನ ಹೊರಗಡೆ ಹಾಕ್ತಾ ಇದ್ರು, ನೀವು ಇಲ್ಲಿ ಕೂತ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂತೇಳಿ. ಬಟ್ ಆದ್ರೂ ಇಷ್ಟನ್ನೆಲ್ಲ ಮೀರಿ ನಿಂತು ಇಷ್ಟಕೊಂಡೆಲ್ಲ ಆ ಸಂಪ್ರದಾಯಗಳು ಇದನ್ನೆಲ್ಲ ಮೀರಿ ನಿಂತು ಇವತ್ತು ನಾವು ಅವ್ರನ್ನ ಭಾರತದ ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ. ಕಾರಣ ಯಾಕೆ ಅಂತಂದರೆ ಅವರಲ್ಲಿರ್ತಕ್ಕಂಥ ಆ ಛಲಗಾರಿಕೆ, ಪ್ರಮುಖವಾದಂಥ ಅವ್ರ ಛಲಗಾರಿಕೆ, ಮತ್ತು ಕೆಲಸದಲ್ಲಿ ಅವರಿಗಿರ್ತಕ್ಕಂಥ ಆಸಕ್ತಿ, ಕೆಲಸದಲ್ಲಿ ಅವರಿಗಿರ್ತಕ್ಕಂತಹ ಆ ಪ್ರಾಮಾಣಿಕತೆ, ಕೆಲಸದಲ್ಲಿ ಅವರಿಗಿರ್ತಕ್ಕಂತಹ ದಕ್ಷತೆ, ಮತ್ತು ಆ ದಾರ್ಶನಿಕ ಮನೋಭಾವ ಆ ವ್ಯಕ್ತಿಗಳು ಏನು ಹೊಂದಿದ್ದು ಆ ಅಂಬೇಡ್ಕರ್ ಅವರು, ಆ ದಾರ್ಶನಿಕ ವ್ಯಕ್ತಿತ್ವ ಅವರನ್ನು ಇವತ್ತು ಈ ಮಟ್ಟಕ್ಕೆ ನಿಲ್ಲಿಸ್ಕೊಂಡಿದೆ. ಆ ವ್ಯಕ್ತಿ ಸತ್ತು ಹೋಗ್ಬಿಟ್ಟಿದ್ದಾರೆ, ಆದರೆ ಇವತ್ತಿನ ಅವರ ಚಿಂತನೆಗಳು, ಇವತ್ತಿಗೂ ಅವರ ವಿಚಾರಗಳು ಸಜೀವಂತವಾಗಿದೆ. ಅಂದರೆ ನಾವು ಯಾವಾಗ ವ್ಯಕ್ತಿಗಳನ್ನು ಅಮರರು ಅಂತ ಕರಿತೀವಿ ಅಂತಂದರೆ, ಸತ್ರು ಕೂಡ ಬದುಕೋರಿಗೆ ಮಾತ್ರ ನಾವು ಅಮರರು ಅಂತ ಕರಿತೀವಿ. ನಮ್ಮಲ್ಲಿ ಎಷ್ಟೋ ಜನ ಹುಡ್ತೀವಿ, ಎಷ್ಟೋ ಜನ ಸಾಯ್ತೀವಿ, ಆದರೆ ಅಮರರಾಗಿ ಉಳಿತಕ್ಕಂಥವ್ರು ಕೆಲವೊಬ್ಬರು ಮಾತ್ರ. ಕಾರಣ ಯಾಕೆ ಅಂತಂದರೆ ಅವರಲ್ಲಿರ್ತಕ್ಕಂತಹ ಆ ವಿಶೇಷತೆ, ಆ ನೈಪುಣ್ಯತೆ, ಆ ವ್ಯಕ್ತಿತ್ವ ಇನ್ನೊಬ್ಬರಿಗೆ ದಾರಿದೀಪ ಆಗಬೇಕು. ಕೆಲವೊಂದು ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಂಡು ಮಾತಾಡೋದಾದರೆ, ಆ ಅಂಬೇಡ್ಕರ್ ಅವರ ಈ ಕೆಲವೊಂದು ವಿಚಾರಗಳು, ಕೆಲವೊಂದು ಗುಣಗಳು ಇವತ್ತಿನ ಯುವ ಪೀಳಿಗೆಗೆ ನಿಜವಾದಂತಹ ದಾರಿದೀಪ ಆಗಬೇಕು ಅಂತ ನನ್ನ ಅನಿಸಿಕೆ. ಪ್ರಮುಖವಾದದ್ದೇನು ಅಂತಂದರೆ ಅದರೊಳಗೆ ದಕ್ಷ ಮತ್ತು ಪ್ರಾಮಾಣಿಕತೆ. ಅಂದರೆ ನಾವು ಯಾವುದೇ ಕೆಲಸ ಮಾಡಲಿ ಆ ಕೆಲಸದಲ್ಲಿ ಎಫಿಷಿಯನ್ಸಿ ಇರಬೇಕು, ಮತ್ತು ಅದೇ ರೀತಿಯಲ್ಲಿ ಹಾನೆಸ್ಟ್ ಅಂತಕ್ಕಂಥದ್ದು ಇರಬೇಕು. ಸೊ ಆ ಹಾನೆಸ್ಟ್ ಇಲ್ದಲ್ಲೇ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಏನೇ ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಏನೇ ಅಚೀವ್ಮೆಂಟ್ ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯತೆಯೇ ಆಗೋದಿಲ್ಲ. ನಮ್ಮಲ್ಲಿ, ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮ ಯುವ ಜನತೆಯಲ್ಲಿ ತಾವು ಏನು ಚಿಂತನೆ ಮಾಡ್ತಾರೆ ಆ ಚಿಂತನೆ ತುಂಬ ಉಪಯೋಗವಾಗಿರ್ತಕ್ಕಂಥದ್ದೇ. ಆದರೆ ಕೊರತೆ ಏನು ಅಂತಂದರೆ ಆ ಚಿಂತನೆಗೆ ಅವರು ಸರಿಯಾದಂತಹ ಆ ಪ್ರೋತ್ಸಾಹವನ್ನು ತಮಗೆ ತಾವು ಕೊಟ್ಕೊಳೋದಿಲ್ಲ. ಅವರಲ್ಲಿ ಚಿಂತನೆಗಳಲ್ಲಿ ಜಾಸ್ತಿ ಇದೆ, ಹಾಗೆ ಕೆಲವೊಂದು ಹೊಸ ಹೊಸ ಐಡಿಯಾಗಳು ಅವ್ರ ಮನಸ್ಸಲ್ಲಿದೆ. ಆ ಐಡಿಯಾಗಳನ್ನು ನಿಜವಾದ ರೀತಿಯಲ್ಲಿ ಅವರು ಬಳಸ್ಕೊಂಡು ಅದನ್ನು ಜಾರಿಗೆ ತಂದರು ಅಂತಂದರೆ ನಾವು ಇವತ್ತಿನ ಜಗತ್ತಿನಲ್ಲಿ ನಿಜವಾಗ್ಲೂ ನಾವು ನಂಬರ್ 1 ರಾಷ್ಟ್ರ ಆಗೋದ್ರಲ್ಲಿ ಯಾವುದೇ ರೀತಿ ಅಂತ ಅನುಮಾನ ಇಲ್ಲ. ಅಂದರೆ ನಮ್ಮಲ್ಲಿರ್ತಕ್ಕಂತಹ ನಾವು ಆ ಮೆದುಳಲ್ಲಿರ್ತಕ್ಕಂತಹ ಬುದ್ಧಿಶಕ್ತಿಯನ್ನು ನಾವು ಇವತ್ತು ಎಷ್ಟು ಮಟ್ಟಿಗೆ ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ ಭಾಳ ಕಡಿಮೆ ಇದರೊಳಗೆ ಉಪಯೋಗಿಸ್ತಾ ಇದ್ದೀವಿ, ಭಾಳ ಕಡಿಮೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಆ ಬುದ್ಧಿಮತ್ತೆಯನ್ನು ನಾವು ನಿಜವಾದಂಥ ರೀತಿಯಲ್ಲಿ ಉಪಯೋಗಿಸಿದ್ರೆ ಭಾರತ ಇವತ್ತು ಎಲ್ಲದಕ್ಕಿಂತ ಎಲ್ಲ ರಾಷ್ಟ್ರಗಳಿಂದ ಅತಿ ಉನ್ನತವಾದಂಥ ಸ್ಥಾನದಲ್ಲಿ ಇರಬೇಕಾದಂಥ ಆ ಒಂದು ದೃಶ್ಯವನ್ನು ನಾವು ಗಮನಿಸ್ಕೋಬೋದು. ಆದರೆ ಇವತ್ತಿನ ದಿನಮಾನದಲ್ಲಿ ಅದು ಆಗ್ತಾ ಇಲ್ಲ. ಕಾರಣ ಯಾಕೆ ಅಂತಂದರೆ ನಮ್ಮಲ್ಲಿ ಆ ದಕ್ಷತೆ ಅಂತಕ್ಕಂಥದ್ದು, ಹಾನೆಸ್ಟಿ ಅಂತಕ್ಕಂಥದ್ದು ಏನಿದೆ, ಎಫಿಷಿಯನ್ಸಿ ಮತ್ತು ಹಾನೆಸ್ಟಿ ಇವೆರಡೂ ಜೊತೆಯಲ್ಲೇ ಹೋಗಬೇಕು. ಇವೆರಡೂ ಇಲ್ಲ ಅಂತಂದರೆ ನಾವು ಯಾವುದೇ ಕೆಲಸ ಮಾಡಿ ಆ ಕೆಲಸದಲ್ಲಿ ನಾವು ಆ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯತೆ ಇಲ್ಲ. ಈ ಚಿಂತನೆ ಅಂತಕ್ಕಂಥದ್ದು ಪ್ರಮುಖವಾದಂಥ ಚಿಂತನೆ ಅಂಬೇಡ್ಕರ್ ಅವ್ರದ್ದು. ನಾವು ಅವರ ಬಾಲ್ಯ ಜೀವನವನ್ನು ನೋಡೋದಾದರೆ ಆ ವ್ಯಕ್ತಿ ಉಟ್ಕೊಳಕ್ಕೆ ಬಟ್ಟೆ ಇರ್ತಿರ್ಲಿಲ್ಲ. ತಮ್ಮ ಕೈ ಚೀಲ ಅಂತ ಏನು ಹೇಳ್ತೀವಿ, ಶಾಲೆಗೆ ತೊಗೊಂಡೋಗ್ತಕ್ಕಂಥ ಕೈ ಚೀಲವನ್ನು, ಆ ಕೈ ಚೀಲವನ್ನು ತಗೊಳ್ತಕ್ಕಂತಹ ಆ ಕೆಪಾಸಿಟಿನೂ ಕೂಡ ಆ ವ್ಯಕ್ತಿಗೆ ಇರ್ತಿರ್ಲಿಲ್ಲ. ಆದ್ರೂ ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ದಕ್ಷತೆ ಅಂತಕ್ಕಂಥದ್ದೇನಿದೆ, ತನ್ನ ವಿದ್ಯೆಗೆ ತಾವು ತೋರಿಸ್ತಾ ಇರ್ತಕ್ಕಂತಹ ವಿಧೇಯತೆ ಏನಿದೆ, ಆ ವಿಧೇಯತೆ ಅವರನ್ನು ಈ ಮಟ್ಟಕ್ಕೆ ತಗೊಂಬಂದು ನಿಲ್ಲಿಸಿದೆ. ಹಾಗಾಗಿ ಇವತ್ತಿನ ಒಂದು ಪ್ರಮುಖವಾದಂಥ ಅಂಶ ಏನು ಅಂತಂದರೆ ನಮ್ಮ ಇವತ್ತಿನ ಯುವ ಪೀಳಿಗೆ ದಕ್ಷತೆ ಮತ್ತು ಪ್ರಾಮಾಣಿಕತೆ ಇವೆರಡನ್ನು ತಾವು ಗಮನದಲ್ಲಿ ಇಟ್ಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಯುವ ಜನತೆ ಎಲ್ಲೋ ಮುಟ್ತಾರೆ ಅಂತಕ್ಕಂಥ ಒಂದು ಭಾವನೆ ನನ್ನದು. ಹಾಗೇನೆ ಎರಡನೇ ಪ್ರಮುಖವಾದಂಥ ಅಂಶ ಏನು ಅಂತಂದರೆ ಶೈಕ್ಷಣಿಕವಾಗಿ ಅರ್ಹತೆ. ಅವರು ಈ ಶಿಕ್ಷಣ ಅಂತಕ್ಕಂಥದ್ದೇನಿದೆ, ಶಿಕ್ಷಣದಲ್ಲಿ ಅತಿ ಉನ್ನತವಾದಂಥ ಸಾಧನೆಯನ್ನು ಮಾಡಿದವರು. ನನಗೆ 50 ವರ್ಷ ನಮ್ ಕೇಳ್ತಾ ಇರತಕ್ಕಂಥ ಶ್ರೋತೃಗಳ ವಯಸ್ಸು ಎಷ್ಟಾಗಿದೆ ಏನೋ ಗೊತ್ತಿಲ್ಲ. ಆದರೆ ಸಣ್ಣ ವಯಸ್ಸಲ್ಲಿ ಇತ್ಕೊಂಡು ಮತ್ತೆ ತುಂಬ ಅತಿಯಾದಂಥ ವಯಸ್ಸಾಗಿರ್ತಕ್ಕಂತಹ ಆ ಶ್ರೋತೃಗಳು ಈ ಮಾತುಗಳನ್ನು ಕೇಳ್ತಾ ಇರ್ಬೋದು. ಅಂದರೆ ನಾವು ಎಷ್ಟು ಮಟ್ಟಿಗೆ ಶೈಕ್ಷಣಿಕ ಸಾಧನೆಯನ್ನು ಮಾಡಿದ್ದೇವೆ, ಎಷ್ಟು ಪದವಿಗಳನ್ನು ಪಡ್ಕೊಂಡಿದ್ದೇವೆ, ಎಷ್ಟು PhDಗಳನ್ನು ಮಾಡಿದ್ದೇವೆ. ಆದರೆ ಈ ವ್ಯಕ್ತಿ ನಾವು ಅದನ್ನ ಆ ಒಂದು ಪಟ್ಟಿಯನ್ನು ನೋಡ್ತಾ ಹೋದ್ರೆ ಆ ಪಟ್ಟಿ ತುಂಬಾ ದೊಡ್ಡದಾಗಿರ್ತದೆ. ಎಕನಾಮಿಕ್ಸ್ ಅಲ್ಲಿ MA ಪಡೆದ್ರು, ಸೋಷಿಯಾಲಜಿಯಲ್ಲಿ MA ಪಡೆದ್ರು, PhD ಪಡೆದ್ರು, ಲಾ ಓದಿದ್ರು, ಎಲ್ಲಾ ರೀತಿಯಾದಂಥ ಶೈಕ್ಷಣಿಕ ಪದವಿಯನ್ನು ಪಡಿತಾ ಹೋದ್ರು. ಅವ್ರು ಹ್ಯಾಕ್ ಸಾಧ್ಯ ಆಯ್ತು ಇವರಿಗೆಲ್ಲ? ಅಂದ್ರೆ
ಅವರು ಶಿಕ್ಷಣದಲ್ಲಿ ಇರ್ತಕ್ಕಂತಹ ಅತಿಯಾದಂತಹ ಭಕ್ತಿ, ಅದು ನಾನು ಕಲಿಬೇಕು ಅಂತಕ್ಕಂತಹ ಹಸಿವು. ನಮಗೆ ಹೇಗೆ ಹೊಟ್ಟೆ ಹಸಿದ ತಕ್ಷಣ ನಾವು ಹೋಗಿ ಊಟ ಮಾಡಬೇಕು ಅಥವಾ ಏನೋ ತಿನ್ನಬೇಕು ಅಂತ ನಮಗೆ ಅನಿಸ್ತದೆ, ಜ್ಞಾನದ ಹಸಿವು ಇದ್ದವನಿಗೆ ಆ ಜ್ಞಾನನೇ ಒಂಥರ ಊಟ. ಈ ಜ್ಞಾನದ ಹಸಿವನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅಲ್ಲಿ ನಾವು ಕಾಣೋದಕ್ಕೆ ಸಾಧ್ಯತೆ. ಹಾಗಾಗಿ ಈ ವ್ಯಕ್ತಿತ್ವ ಏನಿದೆ, ಅಂಬೇಡ್ಕರ್ ಅವರ ಶೈಕ್ಷಣಿಕ ವ್ಯಕ್ತಿತ್ವ ಇವತ್ತಿನ ಯುವ ಜನತೆಗೆ ದಾರಿದೀಪ ಆಗಬೇಕು. ಅಂದರೆ ನಾವು ಬರೀ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅವ್ರಾಗಬೇಕು, ಇವ್ರಾಗಬೇಕು, ನಾವು ತುಂಬ ದುಡ್ಡು ಮಾಡ್ಬೋದು, ಅದಕ್ಕೆ ಮಾಡ್ಬೋದು, ಇದಕ್ಕೆ ಮಾಡ್ಬೋದು ಅಂತ ನಮ್ಮಲ್ಲಿರ್ತಕ್ಕಂಥ ಒಂದು ಅಭಿಪ್ರಾಯ. ಬಟ್ ಯಾವ ಸಂದರ್ಭದಲ್ಲೂ ಕೂಡ ಈ ವ್ಯಕ್ತಿ ನಾನು ಇದರಿಂದ ಹಣ ಮಾಡಬೇಕು ಅಂತ ಬರಲಿಲ್ಲ. ಅವರು ಅಷ್ಟು ಪದವಿಗಳು ಅವ್ರ ಹತ್ರ ಇತ್ತು. ಅವರು ನಿಜವಾಗ್ಲೂ ಇದನ್ನು ಬಿಟ್ಬಿಟ್ಟು ಕೆಲಸ ಮಾಡೋದಾಗಿದ್ದರೆ ಅವರು ಒಬ್ಬ ಶ್ರೀಮಂತ ವ್ಯಕ್ತಿ ಆಗ್ಬೋದಾಯ್ತು. ಆದರೆ ಅವರು ಆ ಥರ ಆಗಲಿಲ್ಲ. ಕಾರಣ ಯಾಕೆ ಅಂತಂದರೆ ಅವರಲ್ಲಿರ್ತಕ್ಕಂಥ ಆ ವ್ಯಕ್ತಿತ್ವ ಸಮಾಜಕ್ಕೆ ನಾನೇನಾದರೂ ಕೊಡುಗೆಯನ್ನು ಕೊಡಬೇಕು, ನನ್ನಲ್ಲಿರ್ತಕ್ಕಂಥ ಈ ಶೈಕ್ಷಣಿಕ ವಿಚಾರಗಳೇನಿದೆ, ಈ ಶೈಕ್ಷಣಿಕ ವಿಚಾರವನ್ನು ನಾನು ನಮ್ಮ ಭಾರತೀಯ ಜನರಿಗೆ ಅದನ್ನು ಒದಗಿಸ್ಕೊಟ್ಟು ಅಲ್ಲಿ ನಾವೇನಾದ್ರೂ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯತೆ ಅಂತ ಇದೆಯಾ ಅಂತಕ್ಕಂಥದ್ದನ್ನು ಚಿಂತನೆಯನ್ನು ಅವ್ರು ಮಾಡ್ತಾ ಹೋದರು. ಹಾಗಾಗಿ ಈ ವಿಚಾರದಲ್ಲಿ, ಶೈಕ್ಷಣಿಕ ವಿಚಾರದಲ್ಲಿ ಇವತ್ತಿನ ಯುವ ಜನತೆ ಅವರನ್ನು ಮಾದರಿಯಾಗಿಟ್ಕೊಂಡು ನಾವು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಬಹುದು, ಈ ಶಿಕ್ಷಣವನ್ನು ಪಡೆದ್ರೆ ನಾವು ಮುಂದಕ್ಕೆ ಏನಾಗ್ತದೆ ಅಂತಕ್ಕಂಥ ಒಂದು ಅಂಶವನ್ನು ಗಮನದಲ್ಲಿಟ್ಕೋಬೇಕು. ಎಲ್ಲೋ ಹೈಯೆಸ್ಟ್ ದಿ ಯೂನಿವರ್ಸಿಟಿ ಅಂತ ಹೇಳ್ತಾರೆ, ಕೊಲಂಬಿಯಾ ಯೂನಿವರ್ಸಿಟಿಯನ್ನು. ಆ ಯೂನಿವರ್ಸಿಟಿಯಲ್ಲಿ ಓದೋದೇ ಒಂಥರ ಪ್ರೌಡ್ ಅಂತ ತುಂಬ ಗೌರವ ಆಯ್ತವ. ಅದನ್ನ ಇವರು ತಮ್ಮ ಎಬಿಲಿಟಿ ಮೇಲೆ ಅದನ್ನು ಪಡ್ಕೊಂಡಿದ್ದು, ಯಾರೋ ಅವ್ರಿಗೆ ಬಂದು ಕೊಟ್ಟಿದ್ದಲ್ಲ. ಮಹಾರಾಜ ಅಂತಕ್ಕಂಥವ್ರು ಅವರಿಗೆ ಒಂದು ಅವಕಾಶ ಕೊಡ್ತಾ ಇದ್ರು. ಯಾರೆಲ್ಲ ತುಂಬ ಬ್ರೈಟ್ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೆ ಅವಕಾಶ ಕೊಡ್ತಾ ಇದ್ರು. ಆ ಬ್ರೈಟ್ ಸ್ಟೂಡೆಂಟ್ ಪಟ್ಟಿ ಒಳಗೆ ಈ ವ್ಯಕ್ತಿ ಸೆಲೆಕ್ಟ್ ಆಗಬೇಕು ಅಂದರೆ ಇವರಲ್ಲಿರ್ತಕ್ಕಂಥ ಆ ಜ್ಞಾನದ ಹಸಿವು ಅವ್ರನ್ನ ಆ ಮಟ್ಟಕ್ಕೆ ತಗೊಂಡು ಹೋಯ್ತು. ಅಲ್ಲಿ ಅವರು ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಾಲಜಿ ಮಾಡ್ತಾರೆ, PhD ಮಾಡ್ತಾರೆ. ಈ ರೀತಿಯಾದಂತಹ ಹಲವಾರು ಸಾಧನೆಗಳನ್ನು ಮಾಡ್ತಾ ಹೋಗಿ ಭಾರತದ ಒಂದು ಸಂವಿಧಾನವನ್ನು ರಚನೆ ಮಾಡೋದ್ರಲ್ಲಿ ಅಷ್ಟು ತಮ್ಮ ಜ್ಞಾನವನ್ನು ಬಳಸಿ ಅದನ್ನು ಉಪಯೋಗಿಸ್ಕೊಂಡು ನಮಗೆ ಈ ರೀತಿಯಾದಂಥ ಇವತ್ತಿನ ದಿನದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಆ ಸಂವಿಧಾನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಶಿಕ್ಷಣ ಅಂತಕ್ಕಂಥದ್ದು ಸಮಾಜದಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ತದೆ, ಮತ್ತೆ ಶಿಕ್ಷಣ ಇದ್ದರೆ ನಮಗೆ ಆಗ್ತಕ್ಕಂತಹ ಆ ಅನುಕೂಲತೆಗಳು ಏನು, ಕಾರಣ ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಓದಿದಾನೆ ಅಂತಂದರೆ ಆ ವ್ಯಕ್ತಿಗೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ವಿವೇಚನೆ ಮಾಡ್ತಕ್ಕಂಥ ಸ್ಪೆಷಾಲಿಟಿ ಅಂತಕ್ಕಂಥ ವಿಶೇಷತೆ ಬರ್ತದೆ. ಹಾಗಾಗಿ ನಮ್ಮಲ್ಲಿ ಓದಿಗೆ ಪ್ರಮುಖವಾದಂಥ ಪ್ರಾಮುಖ್ಯತೆಯನ್ನು ಇವತ್ತಿಗೂ ಕೂಡ ಕೊಡಬೇಕು. ಎಷ್ಟೋ ಹಳ್ಳಿಗಳಲ್ಲಿ ಇವತ್ತೆಷ್ಟೋ ಮಕ್ಕಳುಗಳಿಗೆ ಆ ವಿದ್ಯೆ ಅಂತಕ್ಕಂಥದ್ದು ಮರೀಚಿಕೆನೆ. ಕಾರಣ ಯಾಕೆ ಅಂತಂದರೆ ಅವರಲ್ಲಿರ್ತಕ್ಕಂಥ ಕೆಲವೊಂದು ಸಂಪ್ರದಾಯಗಳು. ನಾವು ಈ ಉತ್ತರ ಭಾರತದ ಕಡೆ ಹೋದರೆ ನಾವಿಲ್ಲಿ ಸಂಪ್ರದಾಯ ಅಂತೀವಿ, ಅವರ ಕಡೆ ಪ್ರಥಾ ಅಂತಾರೆ. ಈ ಸಂಪ್ರದಾಯ ಪ್ರಥಾಗಳು ಇವತ್ತಿಗೂ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಇವತ್ತಿಗೂ ಚಾಲ್ತಿ ಇವೆ. ಈ ಕಾರಣಕ್ಕೋಸ್ಕರ ಮಕ್ಕಳುಗಳು ವಿದ್ಯೆಯಿಂದ ವಂಚಿತರಾಗ್ತಾರೆ. ಎಕ್ಸ್ಪೆಷಲಿ ಈ ಹೆಣ್ಮಕ್ಳುಗಳು ಇವತ್ತಿಗೂ ತುಂಬ ರಿಮೋಟ್ ಪ್ಲೇಸಸ್ಸಿಗೆ ಹೋದರೆ ವಿದ್ಯೆಯಿಂದ ವಂಚಿತರಾಗಿರ್ತಕ್ಕಂತಹ ಹಲವಾರು ನಿದರ್ಶನಗಳು ನಮಗೆ ಕಾಣ್ತಾ ಸಿಗ್ತಾ ಹೋಗ್ತದೆ. ಅಂದರೆ ಉದ್ದೇಶ ಏನು ಅಂತಂದರೆ ಎಲ್ಲ ವ್ಯಕ್ತಿಗಳಿಗೂ ಶಿಕ್ಷಣ ಅಂತಕ್ಕಂಥದ್ದು ಕಂಪಲ್ಸರಿಯಾಗಿ ಕೊಡಲೇಬೇಕು. ಅದಕ್ಕೋಸ್ಕರ ಫಂಡಮೆಂಟಲ್ ಡ್ಯೂಟೀಸ್ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ಹೇಳ್ತಾ ಹೋಗ್ತೀವಿ. ವಿತ್ ದ ಡ್ಯೂಟಿ ಆಫ್ ದ ಸ್ಟೇಟ್ ಟು ಪ್ರೊವೈಡ್ ದಿ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ದಿ ಚಿಲ್ಡ್ರನ್ಸ್, ದಟ್ ಈಸ್ ಬಿಲೋ ದ ಏಜ್ ಆಫ್ ದ 6 to 14 years ಅಂತ. 6 ರಿಂದ 14 ವರ್ಷಗಳ ಮಕ್ಕಳಿಗೆ ಅದು ಉಚಿತವಾದಂತಹ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭಾರತ ಸಂವಿಧಾನದಲ್ಲಿ ಭಾಗ 4A ಕೆಳಗಡೆ ಅದನ್ನು ನಾವು ಹೇಳ್ತಾ ಹೋಗ್ತೀವಿ. ಇಲ್ಲಿ ಭಾರತ ಸಂವಿಧಾನ ಏನು ಹೇಳ್ತದೆ, ತಂದೆ ತಾಯಿಗಳ ಕರ್ತವ್ಯನೂ ಕೂಡ ಹೌದು. ಅಂದರೆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು ಪ್ರಮುಖವಾದಂತಹ ಕರ್ತವ್ಯ. ಅದು ಮಕ್ಕಳುಗಳ ರೈಟು, ಈ ಪೇರೆಂಟ್ಸ್ಗಳ ಕರ್ತವ್ಯನೂ ಹೌದು. ಆರ್ಟಿಕಲ್ 21A ಅಂದರೆ ಅನುಚ್ಛೇದ 21A ಅದನ್ನು ಅಮೆಂಡ್ಮೆಂಟ್ ಮುಖಾಂತರ ಅದನ್ನು ಆರ್ಟಿಕಲ್ 21 ಕೆಳಗಡೆ ಅದನ್ನು ಮತ್ತು ಆರ್ಟಿಕಲ್ 21A ಅಂತಕ್ಕಂತಹ ಒಂದು ಅನುಚ್ಛೇದವನ್ನು ಸೇರಿಸಿ ಅಲ್ಲಿ ರೈಟ್ ಟು ಎಜುಕೇಷನ್ ಅಂತಂತೇಳಿ ಶೈಕ್ಷಣಿಕ ಹಕ್ಕು, ಶಿಕ್ಷಣದ ಹಕ್ಕು ಅಂತಕ್ಕಂಥದ್ದನ್ನು ಅಲ್ಲಿ ಇನ್ಸರ್ಟ್ ಮಾಡೋದು. ಅಲ್ಲಿವರೆಗೂ ಇರಲಿಲ್ಲ ಅದು. ಆ ಕಾರಣಕ್ಕೋಸ್ಕರ ಶಿಕ್ಷಣ ಅಂತಕ್ಕಂಥದ್ದನ್ನು ಕೂಡ ಒಂದು ಮೂಲಭೂತ ಹಕ್ಕು ಇವತ್ತಿನ ದಿನದಲ್ಲಿ. ಅದೇ ರೀತಿ ಶಿಕ್ಷಣ ಕೊಡಿಸ್ತಕ್ಕಂಥದ್ದನ್ನು ಕೂಡ ಮೂಲಭೂತ ಕರ್ತವ್ಯ, ರಾಜ್ಯದ ಕರ್ತವ್ಯನೂ ಕೂಡ ಹೌದು. ಅಂದರೆ ಮತ್ತೆ ತಂದೆ ತಾಯಿಗಳ ಕರ್ತವ್ಯ ಕೂಡ ಹೌದು. ಮತ್ತೆ ಎಜುಕೇಷನ್ ಅಂತಂದರೆ ಸುಮ್ಮನೆ ಏನೇನೋ ಎಜುಕೇಷನ್ ಅಲ್ಲ. ಒಬ್ಬ ಡಿಗ್ರಿ BA ಮಾಡ್ತಾನೆ, ಒಬ್ಬ BSc ಮಾಡ್ತಾನೆ, ಒಬ್ಬ ಇಂಜಿನಿಯರಿಂಗ್ ಮಾಡ್ತಾನೆ, ಮೆಡಿಕಲ್ ಮಾಡ್ತಾನೆ. ಬಟ್ ಆ ಶಿಕ್ಷಣ ಬರೀ ಶಿಕ್ಷಣ ಆಗಿರಬಾರ್ದು. ಅದರೊಳಗೆ ಕೆಲವೊಂದು ಮೌಲ್ಯಗಳನ್ನು ಕೂಡ ಅಳವಡಿಸ್ಕೊಂಡಿರ್ಬೇಕು. ಆ ಮೌಲ್ಯಗಳು ಇಲ್ಲದೇ ಇರತಕ್ಕಂಥ ಶಿಕ್ಷಣ ಅಲ್ಲ. ಆ ಕಾರಣಕ್ಕೋಸ್ಕರ ನಾವು ಈ ವ್ಯಕ್ತಿ ಇಷ್ಟು
ಪದವಿಗಳನ್ನು ಗಳಿಸ್ಕೊಂಡಿದ್ರು ಕೂಡ ಅಷ್ಟು ಸರಳತೆ ಅಷ್ಟು ವಿನಯ, ಅಷ್ಟು ವಿಧೇಯತೆ ನಾವು ಆ ವ್ಯಕ್ತಿಗಳನ್ನು ಕಾಣೋದಕ್ಕೆ ಸಾಧ್ಯತೆ. ಅದಕ್ಕೆ ಗಾದೆ ಹೇಳ್ತಾರೆ, ಸೊ ವಿದ್ಯೆಗೆ ವಿನಯವೇ ಭೂಷಣ ಅಂತ. ಯಾವ ವ್ಯಕ್ತಿಯಲ್ಲಿ ಆ ವಿದ್ಯೆ ಅಂತಕ್ಕಂಥದ್ದು ಸಂಪೂರ್ಣವಾಗಿರ್ತದೆ, ಆ ವ್ಯಕ್ತಿ ಯಾವಾಗಲೂ ಕೂಡ ಯಾರನ್ನು ಕೂಡ ದ್ವೇಷ ಮಾಡೋದಿಲ್ಲ, ಯಾರನ್ನು ಕೂಡ ದೂಷಿಸೋದಿಲ್ಲ, ನಾನು ಸರಿ ನೀನು ತಪ್ಪು ಅಂತ ಯಾವತ್ತೂ ಹೇಳೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಸೊ ಇಲ್ಲಿ ವಿದ್ಯೆ ಅಂತಕ್ಕಂಥದ್ದು, ಈ ರೀತಿಯಾದಂತಹ ಶಿಕ್ಷಣ, ಈ ರೀತಿಯಾದ ವಿದ್ಯೆ ನಮ್ಮ ಯುವ ಜನತೆಗೆ ಬೇಕಾಗ್ತದೆ. ಸೊ ಆ ಕಾರಣಕ್ಕೋಸ್ಕರ ಇವತ್ತಿನ ಯುವ ಜನತೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಶೈಕ್ಷಣಿಕ ಮಾದರಿಯನ್ನು ಗಮನದಲ್ಲಿಟ್ಕೊಂಡು, ಅವ್ರು ಪಡೆದಿರ್ತಕ್ಕಂಥ ಶಿಕ್ಷಣವನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಇವತ್ತು ಬೆಳಿಬೇಕಾದಂಥ ಅವಶ್ಯಕತೆ ಇದೆ. ಮೂರನೇದಾಗಿ ದೀರ್ಘ ದಾರ್ಶನಿಕ ಮನೋಭಾವ ಅಂತಕ್ಕಂಥದ್ದು. ಅಂದರೆ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ನಾವು ಸಾಧನೆ ಮಾಡಬೇಕು ಅಂತಂದರೆ ಅದಕ್ಕೆ ಇವತ್ತು ನಾನು ಬೆಳಿಬೇಕು, ನಾಳೆನೇ ಸಕ್ಸಸ್ ಆಗಬೇಕು ಅಂತಂದ್ರಲ್ಲ. ಅದಕ್ಕೆ ತುಂಬ ಎಫರ್ಟ್ ಅನ್ನೋದು ಬೇಕಾಗ್ತದೆ, ಸಿನ್ಸಿಯರ್ ಎಫರ್ಟ್ ಬೇಕಾಗ್ತದೆ, ಕಂಟಿನ್ಯೂಸ್ ಎಫರ್ಟ್ ಬೇಕಾಗ್ತದೆ. ಅಲ್ಲಿ ಒಂದೇ ದಿವಸ ನಾನು ಇವತ್ತು ಹಾಕಿರ್ತೀನಿ, ನಾಳೆ ದೊಡ್ಡನಾಗ್ಬಿಡ್ಬೇಕು, ನಾಳೆ ಕೋಟ್ಯಾಂತರ ರೂಪಾಯಿ ಗಳಿಸ್ಬಿಡ್ಬೇಕು ಅಂತಂತಲ್ಲ. ಸೊ ಅದಕ್ಕೆ ತನ್ನದೇ ಆದಂಥ ಪರಿಶ್ರಮ ಇದೆ. ಆ ಪರಿಶ್ರಮದಿಂದ ನಾವು ಬೆಳವಣಿಗೆಯನ್ನು ಸಾಧಿಸ್ಬೇಕು. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅಂತ ಏನು ಹೇಳ್ತಾ ಹೋಗ್ತೀವಿ. ಅಂದರೆ ಇವತ್ತು ಈ ಒಂದು ಮೆಟ್ಲು ಹತ್ತಿ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗು, ಯಶಸ್ಸು ನಿನಗೆ ಪರ್ಮನೆಂಟ್ ಆಗಿ ಉಳ್ಕೊಂತದೆ. ಇಲ್ಲಿಂದ ಹತ್ತಿ ಏಕ್ದಮ್ ಟಾಪ್ ಲೆವೆಲ್ಗೆ ಹೋಗ್ತೀನಿ ಅಂತಂದ್ರೆ ಅಲ್ಲ, ಅದು ಶಾಶ್ವತನೂ ಅಲ್ಲ, ಅದು ನಮಗೆ ನಿಜವಾದಂಥ ಯಶಸ್ಸನ್ನು ಕೂಡ ಅನಿಸೋದಿಲ್ಲ. ಆ ಕಾರಣಕ್ಕೋಸ್ಕರ ದೀರ್ಘವಾದಂತಹ ಒಂದು ಆಲೋಚನೆ, ಅಂದರೆ ಇವತ್ತಿನ ದಿನ ಗಮನದಲ್ಲಿಟ್ಕೊಂಡು ನಾವು ಜೀವನ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಸೊ ಮುಂದಿನ 10 ವರ್ಷಗಳ 15 ವರ್ಷಗಳ ವಿಷನ್ ಅಂತಕ್ಕಂಥದ್ದೇನಿದೆ, ಆ ವಿಷನನ್ನು ಗಮನದಲ್ಲಿಟ್ಕೋಬೇಕು. ಸೊ ಇನ್ನು 10 ವರ್ಷದಲ್ಲಿ ಏನು ಆಗ್ಬೋದು, ನಾವು ಅದಕ್ಕೆ ಇವಾಗ ಏನು ಮಾಡಬೇಕು ಅಂತ ನಾವಿವತ್ತು ಆ ರೀತಿಯಾದಂಥ ಥಿಂಕಿಂಗ್ ಲೆವೆಲ್ನ ಬೆಳೆಸ್ಕೊಳ್ತಾ ಹೋದಾಗ ಮಾತ್ರ ಏನಾದರೂ ಬದಲಾವಣೆ ತರೋದಕ್ಕೆ ಸಾಧ್ಯತೆ. ಆ ವ್ಯಕ್ತಿತ್ವ ನಮ್ಮ BR ಅಂಬೇಡ್ಕರ್ ಅವರಲ್ಲಿತ್ತು. ಇಲ್ಲದಲ್ಲದಿದ್ರೆ ಅವರು ಸಂವಿಧಾನ ಅಂತಕ್ಕಂಥದ್ದನ್ನ ನಮಗೆ ಈ ಮಟ್ಟದಲ್ಲಿ ಕೊಡೋದಕ್ಕೆ ಸಾಧ್ಯತೆನೇ ಆಗಲಿಲ್ಲ. ನಮ್ಮ ಶ್ರೋತೃಗಳಲ್ಲಿ ನನ್ನ ವಿನಂತಿ ಏನು ಅಂತಂದರೆ, ನಮ್ಮ ಭಾರತದ ಸಂವಿಧಾನವನ್ನು ದಯವಿಟ್ಟು ಓದಿ. ಅದನ್ನು ಕನ್ನಡದಲ್ಲೂ ಅದು ಸಿಗ್ತದೆ, ಇಂಗ್ಲೀಷಲ್ಲೂ ಸಿಗ್ತದೆ. ಭಾರತ ಸಂವಿಧಾನವನ್ನು ನಾವು ಓದಬೇಕಾಗಿರ್ತಕ್ಕಂತಹ ಗುರುತರವಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಕಾರಣ ಯಾಕಂದರೆ ನಮ್ಮ ಈ ಭಾರತದ ಸಂವಿಧಾನ ನಮ್ಮ ದೇಶದ ಬೆನ್ನೆಲುಬು ಅಂತ. ಆ ಕಾರಣಕ್ಕೋಸ್ಕರ ಇದನ್ನು ನಾವು ಗಮನದಲ್ಲಿಟ್ಕೊಂಡು ಈ ಅಂಬೇಡ್ಕರ್ ವ್ಯಕ್ತಿತ್ವವನ್ನು ನಾವು ಅವಲೋಕನ ಮಾಡ್ತಾ ಹೋದಾಗ ನಾವು ಅವರಲ್ಲಿರ್ತಕ್ಕಂಥ ಆ ಲಾಂಗ್ ವಿಷನ್ ಅಂತ ನಾವಂತ ಹೋಗ್ತೀವಿ. ತುಂಬ ಅತಿಯಾದಂಥ ದೂರದ ದೃಷ್ಟಿ ಇಟ್ಕೊಂಡು ನಾಳೆ ಏನೋ ಆಗ್ತದೆ, ಏನೋ ಚೇಂಜಸ್ ಆಗ್ಬೋದು, ಏನೋ ಇದನ್ನು ಬದಲಾವಣೆ ಆಗ್ಬೋದು ಅಂತಕ್ಕಂಥದ್ದನ್ನು ಇವತ್ತೇ ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿಗಳು ತಮ್ಮ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಇವತ್ತಿಗೆ ಅವರ ಬರೀ ಕಾನ್ಸ್ಟಿಟ್ಯೂಷನ್ ಮಾತ್ರ ನಮಗೆ ಕೊಟ್ಟು ಹೋದ್ರು ಅಂತಲ್ಲ, ಅದನ್ನು ಬಿಟ್ಟು ಕೂಡ ಹಲವಾರು ರೀತಿಯಾದಂತಹ ಕಾಂಟ್ರಿಬ್ಯೂಷನ್ ಮಾಡೋಕ್ಕೆ ಕಾರಣಕರ್ತರಾದವು. ಎಜುಕೇಷನ್ ಅಂತಕ್ಕಂಥದ್ದನ್ನು ಮಹಿಳೆಯರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಪ್ರತಿಪಾದನೆಯನ್ನು ಮಾಡಿದವರನ್ನೇ ಡಾಕ್ಟರ್ ಅಂಬೇಡ್ಕರ್ ಅವರು. ಅದನ್ನು ನಮ್ಮ ಅಂಬೇಡ್ಕರ್ ಅವರು ತುಂಬ ಲಾಂಗರ್ ವಿಷನನ್ನು ಇಟ್ಕೊಂಡು ಎಲ್ಲ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಹೋದರು. ಅವರ ಆ ಲಾಂಗರ್ ವಿಷನ್ ಏನಿದೆಯಲ್ಲ, ಇವತ್ತಿನ ನಮ್ಮ ಯುವ ಜನತೆಗೆ ನಿಜವಾದಂಥ ದಾರಿದೀಪ. ನಾವು ಅದನ್ನು ಗಮನದಲ್ಲಿಟ್ಕೊಂಡು ನಾವು ಅವರಲ್ಲಿ ಇರೋಂಥ ಒಳ್ಳೆತನ ಯಾವುದಿದೆ ಎಲ್ಲದನ್ನೂ ಒಳ್ಳೆತನ ಅಂತ ನಾವು ಗಮನದಲ್ಲಿ ತಗೊಂಡು ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾದಂತಹ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸಿದಾಗ ಆಗ್ತದೆ. ಹಾಗೆ ಕ್ರಾಂತಿಕಾರಿ ಮನೋಭಾವನೆ ಎಲ್ಲ ರೀತಿಯಲ್ಲಿ ಎಲ್ಲ ಸಂದರ್ಭದಲ್ಲೂ ನಾವು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳಕ್ಕಾಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾವು ಕೆಲವೊಂದು ವಿಚಾರವನ್ನು ಪ್ರತಿಭಟಿಸಬೇಕಾದಂಥ ಅವಶ್ಯಕತೆ. ಅಂದರೆ ಸಮಾಜದಲ್ಲಿ ಏನಾದರೂ ಅನ್ಯಾಯ ಆಗ್ತಾ ಇದ್ರೆ ಆ ಅನ್ಯಾಯವನ್ನು ಪ್ರತಿಭಟಿಸಬೇಕಾದಂಥ ಮನೋಭಾವನೆ ನಮ್ಮಲ್ಲಿ ಬೆಳೆಸ್ಕೋಬೇಕು. ನಾವು ಈ ಮನೋಭಾವನೆಯನ್ನು ನಾವು ಅಂಬೇಡ್ಕರಲ್ಲಿ ನೋಡೋದಕ್ಕೆ ಸಾಧ್ಯತೆ. ಅಸ್ಪೃಶ್ಯತೆ ಅಂತಕ್ಕಂತಹ ಒಂದು ಅನಿಷ್ಟವಾದ ಪದ್ಧತಿಯನ್ನು ಅಂಬೇಡ್ಕರ್ ಅವರು ಅತಿಯಾಗಿ ಪ್ರತಿಭಟಿಸಿದ್ರು. ಈ ಅಸ್ಪೃಶ್ಯತೆಯಿಂದ ಎಷ್ಟೋ ಜನಗಳು ತಮ್ಮ ಹಕ್ಕುಗಳನ್ನು ಚಲಾಯಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಹಕ್ಕುಗಳು ಇದೆ ಅಂತಲೂ ಗೊತ್ತಿರಲಿಲ್ಲ ಅವರಿಗೆ. ಆ ಕಾರಣಕ್ಕೋಸ್ಕರ ಈ ಸಮಾಜದಲ್ಲಿ ಬದಲಾವಣೆಯನ್ನು ಯಾವ ರೀತಿ ತರ್ಬೋದು, ಬರೀ ಕಾನೂನನ್ನು ಮಾಡೋದ್ರಿಂದ ಬದಲಾವಣೆ ತರ್ಬೋದು ಅಥವಾ ಬೇರೆ ಯಾವುದರಿಂದ ಏನಾದರೂ ತರ್ಬೋದು. ಒಬ್ಬ ವ್ಯಕ್ತಿ ಈ ಸಮಾಜದ ಬದಲಾವಣೆ ಕಾರಣ ಆಗ್ತಾನೆ ಅನ್ನೋದಕ್ಕೆ ತುಂಬ ಬೆಟರ್ ಎಕ್ಸಾಂಪಲ್ ಯಾರು ಅಂತಂದ್ರೆ ಅಂಬೇಡ್ಕರ್ ಅವರು. ನಾವು ಆರ್ಟಿಕಲ್ 17 ಆಫ್ ದ ಕಾನ್ಸ್ಟಿಟ್ಯೂಷನ್ ನಾವು ಅದನ್ನು ನೋಡೋದಾದ್ರೆ ಅದು ಅನ್ಟಚಬಲ್ಸ್ ಬಗ್ಗೆ ಮಾತಾಡ್ತದೆ. ಪ್ರಾಹಿಬಿಷನ್ ಆನ್ ದಿ ಪ್ರಾಕ್ಟೀಸ್ ಆಫ್ ದಿ ಅನ್ಟಚಬಲ್ಸ್ ಅಂತ. ಹಾಗಾಗಿ ಅವರ ಕ್ರಾಂತಿಕಾರಿ ಮನೋಭಾವನೆ ಏನಿದೆ, ಆ ಕ್ರಾಂತಿಕಾರಿ ಮನೋಭಾವನೆಯನ್ನು ನಾವು ಇವತ್ತಿನ ಯುವ ಪೀಳಿಗೆಯವರು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸುಮ್ಮನೆ ಪ್ರತಿಭಟನೆ ಮಾಡ್ತಕ್ಕಂಥದ್ದಲ್ಲ. ಯಾವುದೋ ವಿಚಾರಕ್ಕಾಗಿ, ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕಾಗಿ ನಾವು ಅದನ್ನು ಪ್ರತಿಭಟಿಸಬೇಕಂತ ಸಂದರ್ಭ ಬಂದಾಗ ನಾವು ಅದನ್ನು ಪ್ರತಿಭಟಿಸತಕ್ಕಂಥ ಮನೋಭಾವನೆ ಬೆಳೆಸ್ಕೋಬೇಕು. ನಮ್ಮ ಕಾಲೇಜಿನಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಗಮನಿಸೋದಾದರೆ
ಕೆಲವೊಂದು ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಮೇಲೆ ಆಗ್ತಾ ಇರತಕ್ಕಂತಹ ಆ ಅನ್ಯಾಯವನ್ನು ತಾವು ಸಹಿಸ್ಕೊಂಡು ಸುಮ್ಮನೆ ಇರ್ತಾರೆ. ಅಂದರೆ ಬೇರೆ ಕಡೆ ಅವರಿಗೆ ಬೇರೆ ವಿದ್ಯಾರ್ಥಿಗಳಿಂದ ಅಥವಾ ಬೇರೆ ಇದರಿಂದ ಏನು ತೊಂದರೆ ಆಗ್ತಾ ಇರ್ತದೋ ಅದನ್ನು ಸಹಿಸ್ಕೊಂಡು ಸುಮ್ಮನಿರ್ತಕ್ಕಂಥದ್ದು ನಿಜವಾದಂತಹ ಒಂದು ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಮಿಸ್ಟೇಕ್ ಅಂತ ನಾವು ಹೇಳ್ಬೋದು. ಯಾತಕ್ಕೆ ಸಹಿಸ್ಕೋಬೇಕು? ನನಗೆ ಇನ್ನೊಬ್ಬ ತೊಂದರೆ ಮಾಡ್ತಾ ಇದ್ದಾನೆ ಅಂತಂದರೆ ನಾವು ಅದನ್ನು ಪ್ರತಿಭಟಿಸ್ತಕ್ಕಂಥ ಮನೋಭಾವನೆ ಬೆಳೆಸ್ಕೋಬೇಕು. ನಮ್ಮಲ್ಲಿ ಈ ರೀತಿಯಾದಂಥ ಮನೋಭಾವನೆ ಒಳ್ಳೆತನಕ್ಕೋಸ್ಕರ ಬೆಳೆಸ್ಕೊಳ್ಳಿ, ಕೆಟ್ಟತನಕ್ಕಲ್ಲ. ಯಾವುದೇ ಬದಲಾವಣೆ ತರಬೇಕು ಅಂತಂದರೆ ಬದಲಾವಣೆ ಕ್ರಾಂತಿಕಾರಿ ಮನೋಭಾವನೆಯಿಂದನೂ ಕೂಡ ಸಾಧ್ಯ ಆಗ್ತದೆ ಅಂತಕ್ಕಂಥ ಅಂಶವನ್ನು ನಾವು ಗಮನದಲ್ಲಿಟ್ಕೋಬೇಕು. ಹಾಗಾಗಿ ಈ ಕ್ರಾಂತಿಕಾರಿ ಮನೋಭಾವನೆ ಅಂತಕ್ಕಂಥದ್ದೇನಿದೆ ನಿಜವಾದಂತಹ ಒಂದು ಮಾರ್ಗದರ್ಶನವನ್ನು ನೀಡ್ತದೆ. ಅದನ್ನು ಸರಿಯಾಗಿ ಬಳಸ್ಕೊಂಡಾಗ ಮಾತ್ರ ಅವರಲ್ಲಿರ್ತಕ್ಕಂಥ ಅಂಬೇಡ್ಕರ್ ಇರ್ತಕ್ಕಂಥ ಕ್ರಾಂತಿಕಾರಿ ಮನೋಭಾವನೆ ಸಮಾಜದ ಯಾವುದೇ ದೃಷ್ಟಿಯಲ್ಲೂ ಕೂಡ ಯಾರಿಗೂ ಕೂಡ ಹಾನಿ ಮಾಡಲಿಲ್ಲ. ಸಮಾಜದ ಏಳಿಗೆಗಾಗಿ, ಸಮಾಜದ ಒಳಿತಿಗಾಗಿ, ತುಳಿತಕ್ಕೆ ಒಳಗಿರ್ತಕ್ಕಂತಹ ಜನಗಳ ಅಭಿವೃದ್ಧಿಗೋಸ್ಕರ ಅವರು ಆ ಕ್ರಾಂತಿಕಾರಿ ಮನೋಭಾವನೆಯನ್ನು ಬೆಳೆಸ್ಕೊಂಡ್ರು. ನಮ್ಮ ಯುವ ಜನತೆ ಇವತ್ತಿಗೂ ಅದನ್ನು ನಾವು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾದಂತಹ ಆ ಕೊಡುಗೆಯನ್ನು ನಮ್ಮ ಸಮಾಜಕ್ಕೆ ನೀಡ್ಬೋದು ಅಂತಕ್ಕಂಥದ್ದು ಸರ್ ನನ್ನ ಅನಿಸಿಕೆ. ಹಾಗೆ ನಾಯಕತ್ವದ ಗುಣ, ಈ ನಾಯಕತ್ವದ ಗುಣ ಅಂತ ಲೀಡರ್ಶಿಪ್ ಕ್ವಾಲಿಟಿ ಎಲ್ಲರಿಗೂ ಬರೋದಿಲ್ಲ. ಸೊ ಈ ಲೀಡರ್ಶಿಪ್ ಕ್ವಾಲಿಟಿಯನ್ನು ನಾವು ಈ ವ್ಯಕ್ತಿಯಲ್ಲಿ ಅಂಬೇಡ್ಕರಲ್ಲಿ ಕಾಣೋದಕ್ಕೆ ಸಾಧ್ಯತೆ. ಸೊ ಅವರು ಕಾನ್ಸ್ಟಿಟ್ಯೂಷನನ್ನು ಫ್ರೇಮ್ ಮಾಡಬೇಕಾದ್ರಾಗಲಿ ಅಥವಾ ಹೊಸದಾದಂತಹ ಈ ರಾಜಕೀಯ ಪಕ್ಷವನ್ನು ಕಟ್ಟಿ ಅದರಲ್ಲಿ 15 ಸೀಟುಗಳನ್ನು ಗೆದ್ದು ಲೋಕಸಭೆಗೆ ಹೋಗ್ತಾರಲ್ಲಿ. ಅಂದರೆ ಅವರಲ್ಲಿ ಆ ನಾಯಕತ್ವದ ಗುಣ ಅಂತಕ್ಕಂಥದ್ದು ಹೊಂದಿರೋದಕ್ಕೋಸ್ಕರ ಅವರು ಆ ರೀತಿಯಾದಂತಹ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯತೆ ಆಯಿತು. ಬರೀ ರಾಜಕೀಯ ಮತ್ತೆ ಬೇರೆ ರೀತಿಯಲ್ಲಿ ಮಾತ್ರ ಅಂತಂತಾರೆ, ಎಲ್ಲ ವಿಚಾರದಲ್ಲೂ ಕೂಡ ಆ ನಾಯಕತ್ವದ ಗುಣ ಅಂತಕ್ಕಂಥದ್ದನ್ನು ಬೆಳೆಸ್ಕೊಳ್ತಾ ಹೋಗ್ಬೇಕು. ನಮ್ಮಲ್ಲಿ ಆ ನಾಯಕತ್ವದ ಗುಣವನ್ನು ನಾವು ಬೆಳೆಸ್ಕೊಳ್ತಾ ಹೋದರೆ ನಾವು ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕೋದಕ್ಕೆ ಒಂದು ಸಾಧ್ಯತೆ. ಆ ನಿಟ್ಟಿನಲ್ಲಿ ಈ ನಾಯಕತ್ವದ ಗುಣಗಳೇನಿದೆ, ಅಂಬೇಡ್ಕರ್ ಇರ್ತಕ್ಕಂಥ ನಾಯಕತ್ವದ ಗುಣಗಳೇನಿದೆ, ಈ ನಾಯಕತ್ವದ ಗುಣಗಳನ್ನು ನಮ್ಮ ಯುವ ಜನತೆ ಇವತ್ತಿನ ದಿನಮಾನದಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಸಮಾಜಕ್ಕೆ ಒಳ್ಳೆಯ ರೀತಿಯಾದಂಥ ಕೊಡುಗೆಯನ್ನು ನೀಡ್ಬೋದು. ಹಾಗೆ ಈ ಪ್ರಸ್ತುತ ದಿನಮಾನದಲ್ಲಿ ನಮ್ಮ ಯುವ ಜನತೆ ಯಾವ ಕಡೆ ಹೋಗ್ತಾ ಇದ್ದಾರೆ, ಈ ನಾಯಕತ್ವದ ಗುಣ ಅಂತಕ್ಕಂಥದ್ದನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋಕ್ಕಂಥದ್ದು ಚಿಂತನೆ ಮಾಡ್ತಕ್ಕಂಥದ್ದು ತುಂಬ ಅಗತ್ಯತೆ. ಅವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರಾ? ಅಂದರೆ ಅವರಲ್ಲಿ ಇರ್ತಕ್ಕಂತಹ ಆ ಮನೋಭಾವನೆ ಸಮಾಜಕ್ಕೆ ಏನಾದರೂ ಒಳ್ಳೆದಾಗ ಸಾಧ್ಯತೆ ಇದೆಯಾ, ಅಥವಾ ಅವರಿಂದ ಏನಾದ್ರೂ ತೊಂದರೆ ಆಗೋದಾದರೆ ಆ ಥರದಾದಂತಹ ವಿಚಾರಗಳನ್ನು ಅವರಿಂದ ಹೊರಗಡೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಮ್ಮಗಳೆಲ್ಲರ ಕರ್ತವ್ಯನೂ ಕೂಡ ಹೌದು. ಅಂಬೇಡ್ಕರ್ ಅವರ ಆ ನಾಯಕತ್ವದ ಗುಣವನ್ನು ಗಮನಿಸ್ತಾ ಹೋದರೆ ನಮ್ಮಲ್ಲಿ ನಿಜವಾದಂತಹ ನಾಯಕತ್ವ ಆ ವ್ಯಕ್ತಿಯಲ್ಲಿ ಕಾಣೋದಕ್ಕೆ ಸಾಧ್ಯತೆ. ಅವರು ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಮಾಡಲಿಲ್ಲ. ನಾವು ಆ ವ್ಯಕ್ತಿಯನ್ನು ಯಾವುದೇ ಒಂದು ವರ್ಗಕ್ಕೆ ಅವರನ್ನು ಸೀಮಿತಗೊಳಿಸೋದಕ್ಕೆ ಸಾಧ್ಯತೆ ಇಲ್ಲ. ಎಲ್ಲ ವರ್ಗದ ಜನರಿಗೆ ಅವರು ನಿಜವಾದಂತಹ ನಾಯಕರು. ಅವರೊಬ್ಬರು ಇಂಥ ಕಮ್ಯುನಿಟಿಗೆ ಮಾತ್ರ ಅವ್ರ ನಾಯಕರು, ಇಂಥ ಕಮ್ಯುನಿಟಿಗೆ ಅಲ್ಲ. ಅವ್ರು ಸಂವಿಧಾನ ಅಂತಕ್ಕಂಥದ್ದು ಬರೆದಿದ್ದು ಇಡೀ ಭಾರತೀಯರಿಗೆ, ಒಬ್ಬರಿಗೆ ಮಾತ್ರ ಅಲ್ಲ. ಆ ಕಾರಣಕ್ಕೋಸ್ಕರ ನಾವು ಭಾರತೀಯರಾದ ನಾವು ಅಂತಲೇ ನಾವು ಆ ಪ್ರಿಯಾಂಬಲ್ನ ನಾವು ಪೀಠಿಕೆಯನ್ನು ಓದ್ತೀವಿ. ಆ ಕಾರಣಕ್ಕೋಸ್ಕರ ನಮ್ಮ ಯುವ ಜನತೆ ಇವತ್ತಿನ ದಿನಮಾನದಲ್ಲಿ ಅವರಲ್ಲಿರ್ತಕ್ಕಂಥ ನಾಯಕತ್ವದ ಗುಣಗಳನ್ನು ಅಳವಡಿಸ್ಕೊಂಡ್ರೆ ದೇಶದ ಅಭಿವೃದ್ಧಿ ನಿಜವಾದಂಥ ಸಾಧ್ಯತೆ. ಅಂದರೆ ಇವತ್ತು ನೋಡ್ತೀವಿ ನಾವು ಪಾರ್ಲಿಮೆಂಟಲ್ಲಾಗಲಿ ಈ ವಿಧಾನಸಭೆಗಳಲ್ಲಾಗಲಿ ಎಷ್ಟು ಮಟ್ಟಿಗೆ ಯುವ ಜನತೆಯ ಪಾರ್ಟಿಸಿಪೇಷನ್ ಇದೆ, ಎಷ್ಟು ಜನ ಯುವ ಜನತೆಗಳು ಮುಂದೆ ಬಂದಿದ್ದಾರೆ. ಯಾಕೆ ಅವರಲ್ಲಿರ್ತಕ್ಕಂಥ ಚಿಂತನೆಗಳಿಗೆ ಬೆಲೆ ಇಲ್ವಾ? ಅವರಲ್ಲಿರ್ತಕ್ಕಂಥ ಅಭಿವೃದ್ಧಿ ಪಡಿಸ್ತಕ್ಕಂತಹ ಒಂದು ಮನೋಭಾವನೆ ಏನಿದೆ, ಆ ಮನೋಭಾವನೆಯನ್ನು ನಿಜವಾದ ರೀತಿಯಂತಲ್ಲಿ ಅದಕ್ಕೆ ಸರಿಯಾದ ನೀರೆರೆದ್ರೆ ನಿಜವಾಗ್ಲೂ ಅದು ದೊಡ್ಡ ಹೆಮ್ಮರವಾಗಿ ಬೆಳೀತದೆ. ಆ ಕಾರಣಕ್ಕೋಸ್ಕರ ಇವತ್ತಿನ ದಿನಮಾನದಲ್ಲಿ ಆ ನಾಯಕತ್ವದ ಗುಣವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳನ್ನು ನಾವು ಪ್ರೋತ್ಸಾಹಿಸಬೇಕಾದಂಥ ಅವಶ್ಯಕತೆ ಇದೆ. ಹಾಗೆ ಅವರಲ್ಲಿ ಇರ್ತಕ್ಕಂಥ ಅಹಿಂಸೆಯ ತತ್ವಗಳು, ಅವ್ರು ಯಾವತ್ತೂ ಹಿಂಸೆಗೆ ಪ್ರಚೋದನೆ ನೀಡಿದವರೇ ಅಲ್ಲ. ಅಂದರೆ ಅಹಿಂಸಾ ಪರಮೋ ಧರ್ಮ ಅಂತಕ್ಕಂಥ ಒಂದು ಆ ವಾಕ್ಯದಲ್ಲಿ ಅವರು ತಮ್ಮ ಆ ವಾಕ್ಯದಲ್ಲಿ ಬಿಲೀವ್ ಮಾಡ್ತಾ ಇದ್ರು, ಅದನ್ನು ನಂಬ್ತಾ ಇದ್ರು. ಆ ಪದವನ್ನು ಆ ಗಮನದಲ್ಲಿಟ್ಕೊಂಡು ನಾವು ಜೀವನದಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯಾದ ತೊಂದರೆಯನ್ನು ಕೊಡಬಾರ್ದು. ಅದರಿಂದ ಕೊಟ್ಟರೆ ಅದರಿಂದ ನಮಗೇನು ಅದರಿಂದ ಲಾಭ? ನಮಗೇನು ಲಾಭ ಇಲ್ಲ. ಇನ್ನೊಬ್ಬ ಅಯ್ಯೋ ಅಂತಂದರೆ ಅದರಿಂದ ನಮಗೇನು ಲಾಭ ಅಲ್ಲ. ಇನ್ನೊಬ್ಬ ಆ ವ್ಯಕ್ತಿ ನರಳೋದನ್ನು ನಾವು ನೋಡಿ ಸಂತೋಷ ಪಡ್ತೀವಿ ಅಂತಂದರೆ ನಾವು ನಿಜವಾಗ್ಲೂ ಮನುಷ್ಯರು ಅಂತ ಕರೆಸ್ಕೊಳ್ಳೋದಕ್ಕೆ ಸಾಧ್ಯತೆಯೇ ಇಲ್ಲ. ಇವತ್ತಿನ ದಿನಮಾನದಲ್ಲಿ ನಾವು ನಮ್ಮ ಯುವಜನತೆ ಅದಕ್ಕೆ ಹಲವಾರು ರೀತಿಯಾದ ಪ್ರಶ್ನೆಗಳನ್ನು ಕೇಳ್ಬೋದು. ಇವತ್ತಿನ ಆಗೋದಿಲ್ಲ ಸರ್, ಯಾರು ಹೆಂಗೆ ಹೇಳ್ತಾರೆ, ನಾವು ಅದನ್ನೇ ಕೇಳ್ತಾ ಹೋಗ್ಬಿಟ್ರೆ ನಮ್ಮನ್ನು ತುಳಿದಾಕ್ಬಿಡ್ತಾರೆ ಅಂತೇಳಿ. ಅದಕ್ಕೆ ಆ ರೀತಿಯಾದಂತಹ ಸಹನೆಯನ್ನು ನೀವು ತಂದ್ಕೊಳೋದ್ರಲ್ಲಿ ಅರ್ಥ ಇರೋದಿಲ್ಲ. ಆದರೆ ನೀವು ಪ್ರತಿಭಟಿಸ್ತಕ್ಕಂತಹ ರೀತಿ ಹೆಂಗಿರಬೇಕು ಅಂತಂದರೆ ಯಾರಿಗೂ ಕೂಡ ಹಾನಿ ಉಂಟು ಮಾಡಬಾರ್ದು.
ಅವರನ್ನು ಪ್ರತಿಭಟಿಸ್ತಾ ಇದ್ರು. ಅದಕ್ಕೆ ನಾವು ಹೇಳಿದ್ವಿ ಕ್ರಾಂತಿಕಾರಿ ಮನೋಭಾವನೆ ಹೊಂದ್ತಾ ಇದ್ರು. ಆ ಮನೋಭಾವನೆ ಈ ಅಹಿಂಸಾ ರೀತಿಯಾಗಿರ್ತಾ ಇತ್ತು. ಯಾರಿಗೂ ಕೂಡ ಹೊಡೆದು ಮಾಡಿ ಅವರಿಗೆ ರಕ್ತಪಾತ ಮಾಡಿ ಯಾರನ್ನೂ ಕೂಡ ಮೆಚ್ಚೋದಕ್ಕೆ ಸಾಧ್ಯತೆ ಇಲ್ಲ. ಆ ಕಾರಣಕ್ಕೋಸ್ಕರ ಈ ಕ್ರಾಂತಿಕಾರಿ ಮನೋಭಾವನೆ ಅದು ಅಹಿಂಸಾತ್ಮಕವಾಗಿದ್ದಾಗ ಮಾತ್ರ ಏನಾದರೂ ಒಂದು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯತೆ. ಅಂದರೆ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ತಾಳ್ಮೆ ಅಂತಕ್ಕಂಥದ್ದನ್ನು ದಯವಿಟ್ಟು ಬೆಳೆಸ್ಕೊಳ್ಳಿ ಅಂತ. ಈ ತಾಳ್ಮೆ ಇಲ್ದಲೇ ಇದ್ದರೆ ಇವತ್ತಿನ ಯುವ ಜನತೆಯೊಳಗೆ ಈ ತಾಳ್ಮೆ ಅಂತಕ್ಕಂಥದ್ದನ್ನೇ ಕಡಿಮೆ. ತುಂಬ ಇಮ್ಮಿಡಿಯೇಟಾಗಿ ರಿಯಾಕ್ಷನ್ ಮಾಡ್ತಕ್ಕಂಥದ್ದು. ಯಾರೋ ಒಬ್ಬ ಏನೋ ಅಂದರು ಏನೋ ಇದನ್ನು ಮಾಡತ್ತೋ ಅಂದ್ರೆ ಇಮ್ಮಿಡಿಯೇಟಾಗಿ ರಿಯಾಕ್ಷನ್ ಅದು ಸಲ್ಲದು. ಇವತ್ತಿನ ಇದಕ್ಕೆ ನಮ್ಮ ಬೆಳವಣಿಗೆಗೆ ಅದು ನಿಜವಾದಂತಹ ರಿಕ್ವೈರ್ಮೆಂಟ್ ಅಲ್ಲ. ನಾವು ನಿಜವಾಗ್ಲೂ ಬೆಳಿಬೇಕು, ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದರೆ ಅದಕ್ಕೆ ತಾಳ್ಮೆ ಅಂತಕ್ಕಂಥದ್ದು ಕೂಡ ಪ್ರಮುಖವಾದಂಥ ಕಾರಣ ಆಗಿರ್ತದೆ. ಹಾಗೆಯೇ ನಮ್ಮ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಆ ಗುಣವನ್ನು ನಮ್ಮ ಯುವಜನತೆ ತಮ್ಮ ಜೀವನದಲ್ಲಿ ಅಳಿಸ್ಕೊಂಡ್ರೆ ನಿಜವಾಗ್ಲೂ ಅವರು ಅತಿ ಎತ್ತರವಾದಂತಹ ಮಟ್ಟಕ್ಕೆ ಬೆಳಿಬೋದು ಅಂತಕ್ಕಂಥದ್ದು ನನ್ನ ಉದ್ದೇಶ. ಮತ್ತು ಮಹತ್ವಾಕಾಂಕ್ಷೆ, ತುಂಬ ಆಂಬಿಷಿಯಸ್ ವ್ಯಕ್ತಿ. ಅಂದರೆ ನಾನು ಅತಿ ಎತ್ತರದ ಮಟ್ಟಕ್ಕೆ ಬೆಳಿಬೇಕು ಅಂತಕ್ಕಂಥದ್ದು, ನಾನು ಸಮಾಜದಲ್ಲಿ ಎಲ್ಲರಿಂದ ಗುರುತಿಸ್ಕೋಬೇಕು ಅಂತಕ್ಕಂಥ ವ್ಯಕ್ತಿತ್ವ. ಅಂದರೆ ಈ ವ್ಯಕ್ತಿತ್ವ ಹೆಂಗೆ ಬರ್ತದೆ? ನಾನು ಯಾವುದೋ ಕೆಲಸ ಮಾಡಿಬಿಟ್ರೆ ಅಂದರೆ ಒಂದು ಸೇ ಇದೆ, ಬೈ ಹುಕ್ ಆರ್ ಕುಕ್ ಅಂತೇಳಿ. ಅಂದರೆ ಒಳ್ಳೆದಾದ್ರೂ ಮಾಡು ಕೆಟ್ಟದಾದ್ರೂ ಮಾಡು ಸಂದಿನ ಫೇಮಸ್ ಆಗುವಂತ ಅಲ್ಲ. ಈ ವ್ಯಕ್ತಿತ್ವ ಅಂಬೇಡ್ಕರ್ ಅವ್ರದ್ದಲ್ಲ. ಅವರಲ್ಲಿರ್ತಕ್ಕಂತಹ ಆ ಆಂಬಿಷಸ್ ಏನಿದೆ, ಅವರಲ್ಲಿರ್ತಕ್ಕಂಥ ಆ ಮಹತ್ವಾಕಾಂಕ್ಷೆ ಅಂತಕ್ಕಂಥ ಪದ ಏನಿದೆ, ಆ ಮಹತ್ವಾಕಾಂಕ್ಷೆ ಅಂತಕ್ಕಂಥದ್ದು ಅವರಲ್ಲಿರ್ತಕ್ಕಂತಹ ಒಳ್ಳೆಯತನವನ್ನು ಒಳ್ಳೆ ರೀತಿಯಲ್ಲಿ ಬಳಸಿ 4 ಜನಗಳಿಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಅವರಲ್ಲಿರ್ತಕ್ಕಂಥ ಒಂದು ಮನೋಭಾವನೆ. ಎಲ್ಲೋ ಒಂದು ಕಡೆ ಹೇಳ್ತಾ ಹೋಗ್ತಾರೆ, ಅಂದರೆ ಪಟ್ಟಿ ಮಾಡ್ತಾ ಹೋದ್ರಂತೆ ಜಗತ್ತಿನ ಅತಿ ಪ್ರಮುಖವಾದಂತಹ ಮತ್ತು ಆಮೇಲೆ ತುಂಬ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತೇಳಿ ಇದನ್ನು ಮಾಡ್ತಾ ಹೋದರೆ, ಸರ್ವೆ ಮಾಡ್ತಾ ಹೋದರೆ ಗೌತಮ ಬುದ್ಧ ಪ್ರಥಮವಾದಂತಹ ಸ್ಥಾನದಲ್ಲಿ ನಿಲ್ತಾರಂತೆ, ಅಂಬೇಡ್ಕರ್ ಅವರು 4ನೇ ಸ್ಥಾನದಲ್ಲಿರ್ತಾರಂತೆ. ಅಂದರೆ 10 ಜನದಲ್ಲಿ ಅದಕ್ಕಿಂತ ಜಾಸ್ತಿ ಅಲ್ಲ, 1ರಿಂದ 10ರಲ್ಲಿ ಪ್ರಮುಖವಾದಂಥ ಸ್ಥಾನವನ್ನು ಅತಿ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿಗಳ ವಿಚಾರದಲ್ಲಿ ಗೌತಮ ಬುದ್ಧ ಪ್ರಥಮ ಸ್ಥಾನದಲ್ಲಿ ನಿಂತರೆ 4ನೇ ಸ್ಥಾನವನ್ನು ಈ ನಮ್ಮ ಅಂಬೇಡ್ಕರ್ ಅವರು ಅದನ್ನು ಫುಲ್ಫಿಲ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತಿನ ಯುವ ಜನತೆ ಅವರನ್ನು ಆದರ್ಶಪ್ರಾಯವಾಗಿಟ್ಕೊಂಡು ಅವರ ಈ ಚಿಂತನೆಗಳನ್ನು ತಮ್ಮ ಜೀವನದಲ್ಲಿ ನಿಜವಾಗ್ಲೂ ಅಳವಡಿಸ್ಕೊಂಡ್ರೆ ನಮ್ಮ ಈ ಭವ್ಯ ಭಾರತ ಅಂತಕ್ಕಂಥದ್ದೇನಿದೆ, ವಿಕಸಿತ ಭಾರತ ಅಂತಕ್ಕಂಥದ್ದೇನಿದೆ, ಅಭಿವೃದ್ಧಿಶೀಲ ಭಾರತ ಅಂತಕ್ಕಂಥದ್ದು ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಮಾಡೋದಕ್ಕೆ ಸಾಧ್ಯತೆ. ಈ ಸಂಕುಚಿತ ಮನೋಭಾವನೆಗಳು ಅವನ ಕಂಡ್ರೆ ನನಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಈ ಮನೋಭಾವನೆಗಳಿಂದ ಹೊರಗಡೆ ಬರಬೇಕು. ಅಸಮಾಧಾನ ಇರ್ತದೆ, ಡಿಫ್ರೆನ್ಸಸ್ ಒಪಿನಿಯನ್ ಇದ್ದೇ ಇರ್ತದೆ. ಆ ಡಿಫ್ರೆನ್ಸಸ್ ಒಪಿನಿಯನ್ನೇ ಕೂಡ ಅದು ಅಭಿವೃದ್ಧಿಗೆ ಮಾರಕ ಆಗಬಾರ್ದು. ನಮ್ಮ ಒಬ್ಬ ವ್ಯಕ್ತಿ ಯಾವುದೋ ಒಂದು ವಿಚಾರವನ್ನು ಮಂಡಿಸ್ತಾ ಇದ್ದಾನೆ, ಏನೋ ಹೇಳ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಪರನೂ ಇರ್ತದೆ, ವಿರೋಧನೂ ಇರ್ತದೆ. ಅದನ್ನು ನಾವು ಸಮಾನ ರೀತಿಯಲ್ಲಿ ತೇಲಿಸ್ಕೊಂಡು ಹೋದರೆ, ಅದನ್ನು ಗಮನದಲ್ಲಿ ಇಟ್ಕೊಳ್ತಾ ಹೋದರೆ ನಿಜವಾಗ್ಲೂ ಕೂಡ ನಾವು ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯತೆ. ನಾವು ಇವತ್ತಿನ ಈ ಭಾರತವನ್ನು ನಾವೇನು ಕಾಣ್ತಾ ಇದ್ದೀವಿ, ಈ ಭಾರತವನ್ನು ನಾವು ಸ್ವಲ್ಪ ದಿವಸಗಳ ಹಿಂದೆ ನಾವು ಅದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗಿರಲಿಲ್ಲ. ಆ ಮಟ್ಟಕ್ಕೆ ಬೆಳೀತಾ ಇದೆ. ಟೆಕ್ನಾಲಜಿ ಒಳಗೆ ತುಂಬ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ. ಇವಾಗ ಎ ಕಾನ್ಸೆಪ್ಟ್ ಅಂತಕ್ಕಂಥದ್ದು ಬರ್ತಾ ಇದೆ. ಆ ಕಾನ್ಸೆಪ್ಟಲ್ಲಿ ಈ ಜೀವನದ ಎಲ್ಲ ಸ್ತರಗಳಲ್ಲೂ ಎಲ್ಲ ರಂಗಗಳು ತನ್ನದೇ ಆದಂಥ ಪ್ರಭಾವವನ್ನು ಬೀರ್ತಾ ಇದೆ. ಹಾಗಾಗಿ ನಮ್ಮ ಮನೋಭಾವನೆಯನ್ನು ಕೂಡ, ನಮ್ಮ ಆ ಆಸಕ್ತಿಯನ್ನು ಕೂಡ ಇವತ್ತಿನ ದಿನಮಾನಕ್ಕೆ ನಾವು ಅದನ್ನು ಬೆಳೆಸ್ಕೊಳ್ತಾ ಹೋಗ್ಬೇಕು. ನಮ್ಮಲ್ಲಿ ಈ ಥರ ಪ್ರಾಕ್ಟೀಸ್ ಇಲ್ಲ, ಆ ಥರ ಪ್ರಾಕ್ಟೀಸ್ ಇಲ್ಲ, ನಮ್ಮ ಮನೆಯೊಳಗೆ ಆ ಥರ ಇರಲಿಲ್ಲ, ನಮ್ಮ ಅಜ್ಜ ಅವ್ರಿಗೆ ಮಾಡಲಿಲ್ಲ, ನಿಮ್ಮ ಅಜ್ಜ ಅವ್ರಿಗೆ ಮಾಡಲಿಲ್ಲ, ಅದೆಲ್ಲ ಅವರ ದಿನಮಾನಕ್ಕೆ ಅದು ಸರಿತದು. ಆದರೆ ಇವತ್ತಿನ ದಿನಮಾನಕ್ಕೆ ಅದು ಸೂಟಬಲ್ ಆಗ್ತದೋ ಇಲ್ಲ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು. ಹಾಗಾಗಿ ನಮ್ಮ ಇವತ್ತಿನ ಬದಲಾವಣೆ ಏನಿದೆ, ಬದಲಾವಣೆ ಅಂತಕ್ಕಂಥದ್ದು ಜಗದ ನಿಯಮ. ಈ ಬದಲಾವಣೆಗೆ ನಮ್ಮನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕೇ ಹೊರತು ನಮಗೆ ಯಾವುದೇ ಜಗತ್ತಾಗಲಿ ಯಾವುದೇ ಸಮಾಜ ಆಗಲಿ ನಮ್ಮ ವ್ಯಕ್ತಿತ್ವಕ್ಕೆ ಅದು ಸರಿ ಹೊಂದಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದನ್ನು ಕೂಡ ದೊಡ್ಡದಾದಂಥ ತಪ್ಪು. ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಆ ಅಂಬೇಡ್ಕರ್ ಚಿಂತನೆಗಳು ಅಂತಕ್ಕಂಥದ್ದೇನಿದೆ, ನಿಜವಾದಂಥ ಮಾರ್ಗದರ್ಶಕಗಳು ಇವತ್ತಿನ ಯುವ ಪೀಳಿಗೆಗೆ. ಇನ್ನು ಹಲವಾರು ವಿಷಯಗಳನ್ನು ನಾವು ಮಾತಾಡ್ಕೊಳ್ತಾ ಹೋಗ್ಬೋದು, ಆದರೆ ಇದಕ್ಕೆ ಸಮಯ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತದೆ. ಆ ಕಾರಣಕ್ಕೋಸ್ಕರ ಇವತ್ತಿನ ಈ ವಿಚಾರಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲ ಅವಕಾಶಕ್ಕಾಗಿ ನಿಜವಾಗ್ಲೂ ತುಂಬ ಆಭಾರಿಯಾಗಿದ್ದೇನೆ. ನಮಸ್ಕಾರ.
ಇದುವರೆಗೂ ಕೇಳಿದಿರಿ RL ಲಾ ಕಾಲೇಜು ಬೆಳಗಾವಿಯ ಸಹಾಯಕ ಪ್ರಾಧ್ಯಾಪಕರಾದ ಚೇತನ್ ಕುಮಾರ್ TM ಇವರಿಂದ ಅಂಬೇಡ್ಕರ್ ಅವರ ಚಿಂತನೆಗಳು ಯುವ ಪೀಳಿಗೆಗೆ ಮಾರ್ಗದರ್ಶನ ಅನ್ನೋ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕುರಿತಾಗಿ ನಿಮಗೇನಾದ್ರೂ ಹೇಳೋದಿದ್ರೆ ನನ್ನ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.